ದಿನ ನನ್ನ ಇರುಳು ಸೇವೆಗೆ ಸತ್ಯವತಿಯನ್ನು ವಸಂತ ಮಂಟಪಕ್ಕೆ ಕಳಿಸಲು ಕೃತವರ್ಮನಿಗೆ ಆಜ್ಞೆ ಮಾಡಿದ್ದೆ. ಇನ್ನು ಇಷ್ಟು ಹೊತ್ತಾದರೂ ಬರದಿರಲು ಕಾರಣವೇನಿರಬಹುದು? ಅದು ಸತ್ಯವತಿ ಬರುತ್ತಿರುವಳು. ನಾನೀಗ ಧ್ಯಾನಮಗ್ನಾಗುವೆ. ನಾರಾಯಣ ನಾರಾಯಣ. ನಮೋ ನಾರಾಯಣ. ನಾರಾಯಣ. ಪತಿ ಆಜ್ಞೆಯಂತೆ ನಾನು ಈರಡಿ ಸೇವೆಗೆ ಬಂದದ್ದಾಯಿತು. ವಸಂತ ಮಂಟಪಕ್ಕೆ ಬಂದಿರುವೆ. ಆದರೆ ಇದೇನು, ಪೂಜ್ಯರು ಧ್ಯಾನಾಸಕ್ತರಾಗಿರುವರಲ್ಲ, ಹೀಗೇನು ಮಾಡಲಿ? ನಾರಾಯಣ ನಾರಾಯಣ. ಇಲ್ಲಿ ಕ್ಷಣ ಕಾಲ ನಿಲ್ಲುವೆನು. ಆಗಲಿಲ್ಲವಲ್ಲ, ಇರುಳು ಕಳೆದು ಆಗಲು ಉಂಟಾಯಿತು. ಆದರೂ ಇನ್ನು ಧ್ಯಾನಾಸಕ್ತರಾಗಿರುವರಲ್ಲ, ಹೀಗೇನು ಮಾಡಲಿ? ವಿಧಿ ಇಚ್ಛೆ ಇದ್ದಂತಾಗಲಿ. ಸಖಿ, ಇಲ್ಲಿ ಬಾ, ತೆಗೆದುಕೋ. ಪೂಜ್ಯರು ಎಚ್ಚರವಾದ ಬಳಿಕ ಇರುಳು ಸೇವೆಗಾಗಿ ಕಾದು ಸತ್ಯವತಿಯು ಹಗಲು ಸೇವೆಗಾಗಿ ತನ್ನ ಪತಿಯೊಡನೆ ಹೋದರೆಂದು ತಿಳಿಸಿಬಿಡು. ನಾರಾಯಣ ನಾರಾಯಣ. ಯಾರು ನೀನು? ನನ್ನ ಇರುಳು ಸೇವೆಗೆ ಬಂದ ಸತ್ಯವತಿ ಎಲ್ಲಿ ಹೋದಳು? ಕ್ಷಮಿಸಿ ಗುರುದೇವ, ಇರಿಲೆಲ್ಲ ಕಾದು ಬೆಳಗಾದ ನಂತರ ಪತಿ ಸೇವೆಗೆ ತಡವಾಯಿತೆಂದು ಸತ್ಯವತಿ ಹೊರಟು ಹೋದಳು. ಏನು? ಮುನಿ ಸೇವೆಗಿಂತ ಪತಿ ಸೇವೆ ಅತಿ ಮುಖ್ಯವೆಂದು ನಡೆದಳೆ ಸತ್ಯವತಿ. ನನ್ನ ಆಜ್ಞೆ ಉಲ್ಲಂಘಿಸಿದ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸದೆ ತಪ್ಪದು. ಕೃತವರ್ಮ, ಸತ್ಯವತಿ ಕ್ಷಮಿಸಬೇಕು ಗುರುದೇವ, ಕ್ಷಮಿಸಬೇಕು. ಕ್ಷಮೆ? ನಿನ್ನಂತ ಅವಿವೇಕಿಗಳನ್ನು ಕ್ಷಮಿಸುವುದೇ? ಕೃತವರ್ಮ, ನಾನು ಯಾರೆಂಬುದು ಬಲ್ಲೆಯ? ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ಪತಿ ಸೇವೆಗೆ ನಡೆದ ಸತ್ಯವತಿ, ನಿನ್ನ ಚಂಚಲ ಬುದ್ಧಿಗೆ ತಕ್ಕ ಶಿಕ್ಷೆ. ಚಂಚಲ ಸ್ವಭಾವವುಳ್ಳ ಕುದುರೆಯಾಗು. ಸತ್ಯವತಿ, ಕುದುರೆಯಾಗಿ ನಿಂತೆಯ ನನ್ನ ಆಶಾ ಸುಂದರಿ, ಅಶ್ವರೂಪವನ್ನು ತಾಳಿ ಮರೆಯಾದೆಯ. ನಿನ್ನ ನಗಲಿಕ್ಕೆ ನಾನು ಎಂತು ಭರಿಸಲಿ? ಈ ವಿರಹ ತಾಪವನ್ನು ನಾನು ಎಂತು ಭರಿಸಲಿ? ಗುರುದೇವ, ಗುರುದೇವ, ಏಕೆ ಹೀಗೆ ಮಾಡಿದಿರಿ? ಈಗ ನನ್ನ ಪ್ರಾಣ ಸತಿ ಸತ್ಯವತಿಯಲ್ಲಿ. ಸ್ಥಿರನಾಗ ಕೃತವರ್ಮ, ವೃಥಾ ಭ್ರಾಂತನಾಗಿ ಅಳಬೇಡ. ನೋಡು ಗುರುದೇವ, ನಿನ್ನ ಶಿಷ್ಯನ ಅವಸ್ಥೆಯನ್ನು. ನನ್ನ ರಾಜಲಕ್ಷ್ಮಿ, ನನ್ನ ಬಾಳಿನ ಗೆಳತಿ ಕುದುರೆಯಾದರೂ ನನ್ನನ್ನಾಗಲಿ ಹೋಗಲಾರದೆ ಹೇಳುತ್ತಿರುವಳು. ನೋಡು ಗುರುದೇವ, ಈ ಪ್ರೇಮ ದಾಂಪತ್ಯವು ಇಷ್ಟೊಂದು ಬೇಗ ಸಿಡಿಲು ಬಡಿದಂತಾಗಲು ಯಾವ ಜನ್ಮದ ಪಾಪದ ಫಲವು ಏಳೆ ಗುರುದೇವ? ಕೃತವರ್ಮ, ನಡೆಯಲಿರುವ ಸಂಕಲ್ಪ ನಾಟಕದಲ್ಲಿ ಈ ಸತಿ ಶಿರೋಮಣಿ ಸತ್ಯವತಿಯ ಪುಣ್ಯಚರಿತೆ ಅತಿ ಮುಖ್ಯ. ಈಗ ಈ ಸಾಧ್ವಿಯ ಸ್ಪರ್ಶದಿಂದ ಎಷ್ಟೋ ಜನರು ಪುನೀತರಾಗಿ ಈಕೆಯ ಕಥೆಯನ್ನು ಹೊಗಳುತ್ತಾ ಲೋಕವೇ ವಿಖ್ಯಾತವಾಗಿದೆ. ಮತ್ತೆ 3.5 ವಜ್ರಗಳು ಸೋಕಿದೊಡನೆ ಈಕೆಯ ಶಾಪ ವಿಮೋಚನೆಯಾಗುತ್ತದೆ. ಗುರುದೇವ, 3.5 ವಜ್ರಗಳೇನು? 30,000 ಕೋಟಿ ವಜ್ರಗಳು ನನ್ನ ಭಂಡಾರದಲ್ಲಿವೆ. ನನ್ನ ಪ್ರಾಣಕಾಂತಿಗೆ ನಿಜ ರೂಪವನ್ನು ಪ್ರಸಾದಿಸಿ ಗುರುದೇವ. ವತ್ಸ,
ವಜ್ರಗಳೆಂದರೆ ವಜ್ರ, ವೈಡೂರ್ಯ, ಮಾಣಿಕ್ಯ, ನವರತ್ನಗಳಲ್ಲ. ದೃಢಕಾಯ ಗುಣವರ್ಧನರಾಗಿ ಸತ್ಯ ಧರ್ಮಗಳ ಅನಂತಾನಂತ ವ್ರತಫಲ ಕೈಗೊಂಡ ಮಹಾಪುರುಷರ ಶ್ರೇಷ್ಠ ವಜ್ರಕಾಯರ ಸ್ಪರ್ಶವಾದಾಗಲೇ ಈಕೆಯ ಶಾಪ ವಿಮೋಚನೆಯಾಗುವುದು. ಆದ್ದರಿಂದ ಸ್ವಲ್ಪ ಕಾಲ ಮನಸ್ಸು ಕಲ್ಲಾಗಿರಲಿ, ಶಾಂತನಾಗು. ನಾರಾಯಣ ನಾರಾಯಣ. ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ. ನಾನಿಲ್ಲೇ ಇದ್ರೆ ನನ್ನ ಪ್ರಾಣಕಾಂತರು ನನ್ನನ್ನು ನೋಡಿ ನೋಡಿ ಹತ್ತು ಹತ್ತು ಸರಗೆ ಹೋಗುವರು. ಆದ್ದರಿಂದ ಅವರ ಕಣ್ಮರೆಯಾಗಿ ಹೋದರೆ ಆನಂದದಿಂದ ಸುಖ ಸಂತೋಷದಿಂದ ಬಾಳುವರು. ನಾನಿನ್ನು ಹೋಗುತ್ತೇನೆ. ಎಲ್ಲಿ ಎಲ್ಲಿ ಅಶ್ವರೂಪದಲ್ಲಿ ನನ್ನ ಪ್ರಾಣಸಖಿಯಲ್ಲಿ ಈ ಆಳ ಮುಖವನ್ನು ನೋಡಬಾರದೆಂದು ಹೊರಟು ಹೋದಳೆ. ತಾಳು ಸತ್ಯ, ತಾಳು. ನಿನ್ನ ನಗಲಿ ಒಂದು ಕ್ಷಣವು ನಾನು ಜೀವಿಸಲಾರೆ. ನಾನು ನಿನ್ನೊಂದಿಗೆ ಬರುತ್ತೇನೆ. ಪ್ರಾಣ ಸಖಿ ಅಗಲಿದೆಯ ಹೃದಯ ಸಖಿ. ಓ ಸಖಿ ಪ್ರಾಣ ಸಖಿ ಅಗಲಿದೆಯ ಹೃದಯ ಸಖಿ. ಸತ್ಯ ಸತ್ಯವತಿ. ಬಾಳಿದು ವಿಫಲ. ಸತ್ಯ ಸತ್ಯವತಿ. ನೀನಿಲ್ಲದನ್ನಯ ಬಾಳಿದು ವಿಫಲ. ಒಲವಿನ ತಾರೆ ನೀಗೆಲ್ಲಿ ಹೋದೆ. ಸತ್ಯ ಒಲವಿನ ತಾರೆ ನೀಗೆಲ್ಲಿ ಹೋದೆ. ವಿರಹ ವೇದನೆ ಸಹಿಸಲಸದಳ. ವಿರಹ ವೇದನೆ ಸಹಿಸಲಸದಳ. ಅಂದನ ಬಾಳನು ಬೆಳಗಿದ ಜ್ಯೋತಿ. ಅಂದನ ಬಾಳನು ಬೆಳಗಿದ ಜ್ಯೋತಿ. ಪ್ರಾಣ ಸಖಿ ಅಗಲಿದೆಯ ಹೃದಯ ಸಖಿ. सत्यवती सत्यवती ಕಂಡೆ ನಾ ಕಂಡೆ ಅಶ್ವವ ಕಂಡೆ ದಿವ್ಯ ಭವ್ಯ ಭಾರತದ ಅಶ್ವವ ಕಂಡೆ.
ಕಂಡೆ ನಾ ಕಂಡೆ ಅಶ್ವವ ಕಂಡೆ ದಿವ್ಯ ಭವ್ಯ ಭಾರತದ ಅಶ್ವವ ಕಂಡೆ ಕಂಡೆ ನಾ ಕಂಡೆ ಕಂಡೆ ನಾ ಕಂಡೆ ಜಗವು ಎಂದು ಕಾಣದ ಯುಗದೀಮವ ಅರಿಯದ ನಾರಾಯಣ ಜಗವು ಎಂದು ಕಾಣದ ಯುಗದೀಮವ ಅರಿಯದ ಓಡುತ್ತಿರುವ ತುರಗವ ಓಡುತ್ತಿರುವ ತುರಗವ ಓಡುತ್ತಿರುವ ತುರಗವ ಓಡುತ್ತಿರುವ ತುರಗವ ಕಂಡೆ ನಾ ಕಂಡೆ ಅಶ್ವವ ಕಂಡೆ ದಿವ್ಯ ಭವ್ಯ ಭಾರತದ ಅಶ್ವವ ಕಂಡೆ ಕಂಡೆ ನಾ ಕಂಡೆ ಕಂಡೆ ನಾ ಕಂಡೆ ಕಂಡೆ ನಾ ಕಂಡೆ ಕಂಡೆ ನಾ ಕಂಡೆ ನಾರಾಯಣ ನಾರಾಯಣ ಬೇಸರದ ನಿಮಿತ್ತ ಪರಮಾತ್ಮನ ಆಜ್ಞೆಯಂತೆ ಕತೆ ಪ್ರಾರಂಭವಾಯಿತು. ಇನ್ನು ಮಲ್ಲಯುದ್ಧ ಗಂಡಿಗೆ ತಕ್ಕ ಜೋಡಿಯನ್ನು ಹುಡುಕಿ ಯಾರ ಕಾಲನ್ನು ಹಿಡಿಯುವುದಿಲ್ಲವೆಂದು ಶಪಥ ಮಾಡಿದ ಆ ದುರ್ಯೋಧನನನ್ನು ಒಂದು ಹೆಣ್ಣಿನ ಕಾಲನ್ನು ಹಿಡಿಯುವಂತೆ ಮಾಡಿ ಭಕ್ತಿಯ ಶಕ್ತಿ ಈ ಜಗತ್ತು ನೋಡಲು ಈ ಸಾತ್ವಿ ಪಡಿಯ ಪುಣ್ಯಚರಿತೆ ಪುಣ್ಯ ವಿರಚಿತವಾಗಲಿ. ಎಷ್ಟೋ ದಿನದಿಂದ ಕುಷ್ಠರೋಗಿಯಾಗಿದ್ದ ಸುಬುದ್ಧಿಯು ಅಶ್ವವನ್ನು ಮುಟ್ಟಿದೊಡನೆ ಸುಹೃದ್ರೂಪಿಯಾದನು. ಆ ತಾಯಿಯ ಮಹಿಮೆಯನ್ನ ಶ್ರೀಕೃಷ್ಣ ಬಲರಾಮರಲ್ಲಿ ಹೇಳಿ ನನ್ನ ಕಲಹ ನಾಟಕ ಹೊಳೆಯುವಂತೆ ಮಾಡುವೆನು. ನಾರಾಯಣ ನಾರಾಯಣ. ದೇವಿಯಂತೆ ಹೊಳೆಯುವ ಶಾಂತ ಭಾವ ಮುಖದೊಳು ದೇವಿಯಂತೆ ಹೊಳೆಯುವ ಶಾಂತ ಭಾವ ಮುಖದೊಳು ಓಡುತ್ತಿರುವ ತುರಗವ ಓಡುತ್ತಿರುವ ತುರಗವ ಓಡುತ್ತಿರುವ ತುರಗವ ಓಡುತ್ತಿರುವ ತುರಗವ ಕಂಡೆ ನಾ ಕಂಡೆ ಅಶ್ವವ ಕಂಡೆ ದಿವ್ಯ ಭವ್ಯ ಭಾರತದ ಅಶ್ವವ ಕಂಡೆ ಕಂಡೆ ನಾ ಕಂಡೆ ಕಂಡೆ ನಾ ಕಂಡೆ. ಕೃಷ್ಣ, ನನ್ನ ಬಾಹುಬಲ ಸಂಗ್ರಾಮ ಎಂದು ನಡೆಯುವುದೋ ಕಾಣೆ. ಮಹಾಬಲವಂತನಾದ ಈ ಬಲರಾಮನು ತಕ್ಕ ಸಮಯವನ್ನು ವೀಕ್ಷಿಸುವಂತಾಯ್ತಲ್ಲ. ಚಚೆ ಅಗ್ರಜ, ನಿಮ್ಮ ದೃಢ ಸಂಕಲ್ಪವು ಅತಿ ಶೀಘ್ರದಲ್ಲಿ ನೆರವೇರಲಿದೆ. ಮಲ್ಲಯುದ್ಧ ನಡೆಯಲೇಬೇಕು. ಮಹಾ ಪ್ರಯತ್ನ ಬೇಕೆ. ಮಾತ್ರದಿ ಭಾಗ್ಯವಾನಿಗುವ ದರ್ಶನ ಮಾತ್ರದಿ ಭಾಗ್ಯವಾನಿಗುವ ಸ್ಪರ್ಶದಿ ಮಾತ್ರದಿ ರೋಗವಾನಿಗುವ ಸ್ಪರ್ಶದಿ ಮಾತ್ರದಿ ರೋಗವಾನಿಗುವ ಕಂಡೆ ನಾ ಕಂಡೆ ಅಶ್ವವ ಕಂಡೆ ದಿವ್ಯ ಭವ್ಯ ಭಾರತದ ಅಶ್ವವ ಕಂಡೆ ಕಂಡೆ ನಾ ಕಂಡೆ ಕಂಡೆ ನಾ ಕಂಡೆ. ಅಶ್ವವ ಕಂಡೆ 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 ಅಶ್ವವ ಕಂಡೆ. ಇಲ್ಲೇಕೋ ಪೂಜ್ಯರ ಬುದ್ಧಿ ವಿಕಲ್ಪದಿಂದ ತೋರುತ್ತಿರುವುದು. ಅಶ್ವವ ಕಂಡೆ ಅಶ್ವವ ಕಂಡೆ ಎಂದು ಚಿರಂತಾಡುವರಲ್ಲ. ಹೌದು ಸಹೋದರ, ನಮ್ಮ ನಾರದರಿಗೆ ಯಾವಾಗಲೂ ಕುದುರೆ ಕತ್ತೆಗಳೇ ಕಣ್ಣಿಗೆ ಕಾಣುವುದು. ಕರ್ಮ, ಅವರೇನು ಮಾಡಲು ಸಾಧ್ಯ? ಹೌದೌದು, ನನ್ನ ಕಣ್ಣಿಗೆ ಕುದುರೆಯಂತೆ ಕಾಣುತ್ತಿರುವೆ. ಅದು ನಿನ್ನ ಕರ್ಮದ ಫಲವೇ ಇರಬಹುದು. ಏನಂದೆ? ನಾನು ನಿನ್ನ ಕಣ್ಣಿಗೆ ಕುದುರೆ ಅಂತ ಕಾಣುವೆ ಎಂದು ಓದರುವೆಯ? ಕಲಹಪ್ರಿಯ, ತಲೆಗೇರಿದ ಮತ್ತು ಇಳಿಸಬೇಕಾದೀತು, ಎಚ್ಚರ. ನಾರಾಯಣ ನಾರಾಯಣ. ಹೌದೌದು, ಕಾಲಿಟ್ಟರೆ ಲಕ್ಷ್ಮಿಯಂತೆ, ನೋಟವು ಸೂರ್ಯ ಚಂದ್ರರ ಕಾಂತಿಯಂತೆ.
ಹೊಳೆಯುವ ಪಂಚಕಲ್ಯಾಣಿ ಅಶ್ವವೇ, ಬಾ ಬಾ ಬಾ. ಓ, ಇವನ ತುಂಟಾಟವು ಮಿತಿ ಮೀರಿತು. ನಾರಾಯಣ ನಾರಾಯಣ ನಾರಾಯಣ. ಎಲ್ಲವೋ ಮತಿಗಟ್ಟ ಬಡಜೋಗಿಯೇ, ನನ್ನನ್ನು ಕುದುರೆ ಎಂದು ಸಂಬೋಧಿಸುವೆಯಾ? ನಿಲ್ಲಿಸು ನಿನ್ನ ವ್ಯರ್ಥಾಲಾಪಗಳನ್ನ. ಕುದುರೆಯಾದ ನಿನಗೆ ಎಷ್ಟೊಂದು ಜಂಬವಿರಬೇಕಾದರೆ ಮನುಷ್ಯನಾದ ನಾನು ಸುಮ್ಮನಿರಲಾದೀತೆ. ಬಲೆ ಚಮತ್ಕಾರದಿಂದ ಮಾತನಾಡುತ್ತಿರುವೆಯಲ್ಲ ಮೂಕ ಪ್ರಾಣಿ. ಓ, ಏನಂದೆ? ನಾನು ನಿನ್ನ ಕಣ್ಣಿಗೆ ಮೂಕ ಪ್ರಾಣಿಯಾದ ಕುದುರೆ ಎಂದು ಕಾಣುವೆನೆಂದು ಒದರುವೆಯಾ? ಸಂಬೋಧಿಸುವೆಯಾ? ಕಲಾಪ್ರಿಯ, ತಲೆಗೇರಿದ ಮತ್ತು ಇಳಿಸಬೇಕಾದೀತು ಎಚ್ಚರ. ನಾರಾಯಣ ನಾರಾಯಣ. ಅಗ್ರಜ, ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಬೇಕೆ? ಸ್ವಲ್ಪ ಶಾಂತರಾಗಿರಿ. ಸ್ವಾಮಿ ನಾರದರೆ, ಇವರು ಯಾರೆಂದು ಬಲ್ಲಿರಾ? ಏಕೆ ಈಗ ಆಡುವಿರಿ? ಓ, ಇವರು ಯಾರೆಂದು ನಾನು ಚೆನ್ನಾಗಿ ಬಲ್ಲೆ. ಆಡುವುದೇನಿದೆ ಕೃಷ್ಣ, ಇವರು ಯಾರೆಂದು ನಾನು ಚೆನ್ನಾಗಿ ಬಲ್ಲೆ. ಅದೇ ಪಂಚಕಲ್ಯಾಣಿ ಅಶ್ವವೆಂದು ತಿಳಿಯದೆ. ಓ, ಈ ಭೂತ ಬಿಡಿಸಲು ದಂಡ ಭಯವೇ ಸರಿ. ಬಿಡು ಕೃಷ್ಣ, ಬಿಡು, ನನ್ನನ್ನು ತಡೆಯಬೇಡ. ಅಗ್ರಜ, ಸಕಲ ಧರ್ಮಶಾಸ್ತ್ರಗಳು ಬಲ್ಲವರು, ಈಗ ಆಡಲು ಕಾರಣವೇನು ತಿಳಿಯೋಣ. ಸ್ವಲ್ಪ ಶಾಂತರಾಗಿರಿ. ಸ್ವಾಮಿ ನಾರದರೆ, ಇವರು ಕುದುರೆಯಲ್ಲ, ನನ್ನ ಅಣ್ಣ ಬಲರಾಮದೇವ. ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಓಹೋ, ಅಪರಾಧವಾಯಿತು, ಅಪರಾಧವಾಯಿತು, ಮಹಾಪರಾಧವಾಯಿತು ಬಲರಾಮದೇವರೇ. ಅಪರಾಧವಾಯಿತು, ಅಪರಾಧವಾಯಿತು, ಮಹಾಪರಾಧವಾಯಿತು. ರಾಮಕೃಷ್ಣರಿಗೆ ನಮೋ ನಮಃ. ಸಂತೋಷ ಮಹಾತ್ಮರೇ, ಆದರೆ ಅಶ್ವದೇಶರ ಕಂಠಪಾಠವಾಗಿದೆಯಲ್ಲ, ಕಾರಣವೇನು ಹೇಳುವಿರಾ? ನಾರದರೆ, ಬುದ್ಧಿ ಕೆಟ್ಟು ಮದ್ದು ಗುಣ ತಿಳಿದುಕೊಳ್ಳದಿದ್ದರೆ ರುಂಡ ಮುಂಡಗಳು ಬೇರಾಗಿ ದಂಡಯಾತ್ರೆ ಮಾಡಬೇಕಾದೀತು ಎಚ್ಚರ. ತಿಳಿಯಿತು ಬಲದೇವ. ಇನ್ನೂ ಎಚ್ಚರ ತಪ್ಪಿದರೆ ರುಂಡ ಮುಂಡಗಳು ಬೇರೆಯಾಗುವುದು ಮರೆಯಲಾದೀತೆ. ಇದಕ್ಕೆಲ್ಲ ಕಾರಣ ಆ ಮಧುರಾಪುರದಲ್ಲಿರುವ ದೇವತಾಶ್ವ, ನಾನಲ್ಲ ಕೃಷ್ಣ. ಏನು, ಮಧುರಾಪುರದಲ್ಲಿ ದೇವತಾಶ್ವವೇ? ಅಂದರೆ ಆಶ್ಚರ್ಯವಾಗಿದೆಯಲ್ಲ. ಕೃಷ್ಣ, ಇದೆಲ್ಲ ನಮ್ಮ ಭೂಲೋಕದಲ್ಲಿ ದೇವತಾಶ್ವವಿರುವುದುಂಟೆ. ಇದೆಲ್ಲ ನಮ್ಮ ಕಲಹಕಾರಿ ನಾರದರ ಹುಟ್ಟುಗುಣ. ಸುಟ್ಟಿರುವುದಿತೆ, ಬಿಡು. ಬಿಟ್ಟರಾದೀತೆ ಬಲದೇವ. ಇದು ನನ್ನ ಹೊಗಳಿಕೆಯ ಚತುರತೆಯ ಕಲ್ಪನೆಯೂ ಅಲ್ಲ, ಹೊಗಳಿಕೆಯ ಪ್ರಶಂಸೆಯೂ ಅಲ್ಲ. ನೀವು ನನ್ನ ಹುಟ್ಟುಗುಣ ಸುಟ್ಟರೂ ಚಿಂತೆಯಿಲ್ಲ. ಕೇಳಿ, ಆ ದೇವತಾಶ್ವವನ್ನು ಮುಟ್ಟಿದೊಡನೆ ಕುಷ್ಠರೋಗಿಯಾಗಿದ್ದ ಸುಬುದ್ಧಿ ರಾಜನು ಸುರದ್ರೂಪಿಯಾದನು. ಅದು ದೇವತಾಶ್ವವೆಂಬಲ್ಲಿ ಸಂದೇಹವೇ? ಯೋಚಿಸತಕ್ಕ ವಿಷಯವೇ ಸರಿ. ಬಹುದಿನಗಳಿಂದಲೂ ಕುಷ್ಠರೋಗಿಯಾಗಿದ್ದ ಸುಬುದ್ಧಿಯು ಆ ಕುದುರೆಯನ್ನು ಮುಟ್ಟಿದೊಡನೆ ಸುರದ್ರೂಪಿಯಾದನೆಂದರೆ ನಂಬಲೇಬೇಕು. ಅಮೃತವಾಣಿ ಅಂತ ನುಡಿದ ನಿಮಗೆ ಏನು ಬಹುಮಾನ ಕೊಡುವುದೋ ತೋರಲಾಗಿದೆ. ಕೊಡಬೇಕಾದ ಬಹುಮಾನ ಆಗಲೇ ಕೊಟ್ಟಾಯಿತಲ್ಲ, ನನಗಿನ್ಯಾವ ಬಹುಮಾನವೂ ಬೇಡ. ಸದ್ಯ ನಿಮಗೆ ಸಲ್ಲಬೇಕಾದ ಅಶ್ವವು ಕೇವಲ ಸಾಮಂತನಾದ ಸುಬುದ್ಧಿಯ ಬಳಿಯಲ್ಲಿರುವುದನ್ನು ಕಂಡು ನನಗೆ ಸಂಕಟವಾಗುವುದು. ಅದನ್ನು ನೀವು ಸಾಧಿಸಿಕೊಂಡು ಬಂದರೆ ಅದೇ ನನಗೆ ಯೋಗ್ಯವಾದ ಬಹುಮಾನ. ಸಂದೇಹವಿಲ್ಲದೆ ಸಾಧಿಸಬಲ್ಲೆ ಪೂಜ್ಯರೇ. ಸತ್ಕರಿಸಿ ಅಶ್ವವನ್ನು ತಂದೊಪ್ಪಿಸಿದರೆ ಸರಿ, ಇಲ್ಲವಾದರೆ ಮಧುರಾಪುರವನ್ನು ನೆಲಸಮ ಮಾಡಿ ನಿಮ್ಮನ್ನು ಕೊಂದು ಅಶ್ವವನ್ನು ಪಡೆಯಬಲ್ಲರೆಂದು ಅಶ್ವವನ್ನು ಎಳೆ ತರುತ್ತೇನೆ. ನಡೆ ಕೃಷ್ಣ, ಸುಬುದ್ಧಿಯನ್ನ ಹಿಂಗಟ್ಟಿ ಮುರಿಕಟ್ಟಿ ಅಶ್ವವನ್ನು ಎಳೆ ತರೋಣ. ಅಗ್ರಜ, ವೀರಾದಿ ವೀರರಾದ ನಾವು ಕೇವಲ ಸಾಮಂತನಲ್ಲಿ ಯಾಚಿಸುವುದು ಅಪಮಾನ. ಯೋಚಿಸು. ಇರಬಹುದು, ಹಾಗೆಂದು ಅಶ್ವವನ್ನು ಬಿಡಲಾದೀತೆ. ಎದೆಮೆಟ್ಟಿ ನಡೆಯುವ ಈ ಯಾದವರು ಅಲ್ಪ ಕಾರ್ಯಕ್ಕೆ ಎದೆಗುಂದುವುದುಂಟೆ. ಅಗ್ರಜ, ಅವರು ಪ್ರತಾಪಶಾಲಿಗಳೆಂದು ಅಂಜಿ ನಾನು ಹೇಳುತ್ತಿಲ್ಲ. ಲೋಕಾದ್ಭುತ ಕೀರ್ತಿ ಗಳಿಸಿದ ಈ ರಾಮಕೃಷ್ಣರು ಕೇವಲ ಸಾಮಂತನ ಬಳಿ ಹೋದರೆ ನಮ್ಮ ಘನತೆ ಗೌರವ ಉಳಿಯಬಲ್ಲದೆಂದು ಯೋಚಿಸುತ್ತಿರುವೆನು. ಪರಮಾತ್ಮ, ನೀವು ಶ್ರಮ ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಓಲೆಯ ಮುಖಾಂತರವಾಗಿ ಅಶ್ವವನ್ನು ಒಪ್ಪಿಸಿದರೆ ಸರಿ, ಇಲ್ಲವಾದರೆ
ನಿಮ್ಮನ್ನು ಕೊಂದು ಅಶ್ವವನ್ನು ಪಡೆಯಬಲ್ಲರೀ ಯಾದವರೆಂದು ನಿರ್ದಾಕ್ಷಿಣ್ಯವಾಗಿ ಹೋಲೆಯನ್ನು ಬರೆದು ಕಳಿಸಿದರು. ಹೌದು ಕೃಷ್ಣ, ಹಾಗೂ ಮೀರಿದರೆ ಮುಂದಿನ ಕತೆ ಇದ್ದೇ ಇದೆಯಲ್ಲ. ಹೌದು ಕೃಷ್ಣ, ನಾರದರು ಹೇಳುತ್ತಿರುವುದು ಸರಿ. ಅಶ್ವವನ್ನು ಸತ್ಕರಿಸಿ ತಂದೊಪ್ಪಿಸಿದರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಕೊಂದು ಅಶ್ವವನ್ನು ಪಡೆಯಬಲ್ಲರೀ ಯಾದವರೆಂದು ನಿರ್ದಾಕ್ಷಿಣ್ಯವಾಗಿ ಓಲೆಯನ್ನು ಬರೆದು ಕಳುಹಿಸು. ನಾನಿನ್ನು ಬರುತ್ತೇನೆ. ನಾರದರೆ, ಕೊನೆಗೂ ತಮ್ಮ ಕಲಹದ ಪ್ರಭಾವದ ಬೆಳಕು ಬೀರಿ ಅಣ್ಣನನ್ನು ಕೆರಳಿಸಿದಾಯಿತು. ಇನ್ನು ಮುಂದೆ ಯಾರ ಗತಿ ಏನಾಗುವುದು? ಪುಣ್ಯಾತ್ಮರು ಕಣ್ಣಿಟ್ಟರೆ ಸಾಕು, ಅವರ ಕತೆ ಮುಗಿಯಿತು. ಎಲ್ಲ ನಿನ್ನ ಲೀಲಾ ನಾಟಕವಲ್ಲವೇ ಗಿರಿಧಾರಿ. ನಾನಿನ್ನು ಬರಬಹುದಲ್ಲವೇ ನಾರದ? ಸಂತೋಷ, ನಾನು ಹೊರಡಬಹುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ್ತವನ ಪರೋಪಕಾರಿ ಪಾಂಡುಕುಮಾರ, ಕಾಪಾಡು ಕಾಪಾಡು. ಯಾರು ನೀನು? ನನ್ನ ಪಾದಗಳನ್ನು ಹಿಡಿದು ಬೇಡುವಂತಹ ಕಷ್ಟವೇನು ಹೇಳು? ಅಯ್ಯ ಭೀಮಸೇನ, ನಾನು ಮಧುರಾಪುರದ ಅರಸು, ಸುಬುದ್ಧಿ ರಾಜ. ನನ್ನ ಪ್ರಾಣ ರಕ್ಷಣೆಗಾಗಿ ನಿನ್ನಲ್ಲಿಗೆ ಬಂದಿರುವೆನು. ರಕ್ಷಿಸಿ ಕಾಪಾಡು. ಸುಬುದ್ಧಿ, ಶರಣಾಗತ ರಕ್ಷಕರಾದ ಪಾಂಡವರು ಮರೆ ಬಿದ್ದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹೇಳು, ನಿನಗೆ ಯಾರಿಂದ ಪ್ರಾಣ ಭಯ? ನಿನ್ನ ವೈರಿಗಳಾದ ನರ ಕಿರಾತಕರ್ಯಾರು? ಅಯ್ಯ ಭೀಮಸೇನ, ನೀನು ಭಾಷೆ ಕೊಟ್ಟರೆ ಮಾತ್ರ ಹೇಳುವೆನು, ಅಲ್ಲಿಯವರೆಗೂ ನಾನು ಹೇಳಲಾರೆ. ಏನು? ರಕ್ಷಿಸುವುದಾಗಿ ಭಾಷೆ ಕೊಟ್ಟರೆ ಮಾತ್ರ ಹೇಳುವೆಯೋ? ಸುಬುದ್ಧಿ, ಪಂಚ ಪಾಂಡವರು ನುಡಿದ ವಚನ ಪಾಲಿಸದೆ ಕೈ ಬಿಡುವ ಮಂದಮತಿಗಳೆಂದು ಭಾವಿಸಿದೆಯಾ? ಬರೀ ಮಾತುಗಳಿಂದ ನನ್ನ ಭಯ ನಿವಾರಣೆಯಾಗಲಾರದು. ಸುಬುದ್ಧಿ, ಆಡಿ ತಪ್ಪು ಹವ್ಯಾಕಿಯಲ್ಲ ಈ ಭೀಮನು. ಇದು ನಿನ್ನ ಆತ್ಮಶಾಂತಿಗಾಗಿ ಭಾಷೆ ಕೊಡುವೆನು. ಸರಗಿಯು ಬತ್ತಿದೊಡೆ ಗಿರಿ ಕೆಳಗೋದೊಡೆ ಪಾಲಿಪದಿಂದ ಹೊರವೈರಿ ಭೂಸ್ಥಳದೊಳಗಿರೆ ಬಂದು ರಕ್ಷಿತ ನಿನ್ನ ಈ ವೀರ ಭೀಮಸೇನ. ಸೃಷ್ಟಿ ಪ್ರಳಯ ಕಾರ್ಗತ್ತಲೆ ಮುಕ್ತಿ ನೋಚಲನ ಬಹುಮಾರ್ಗ ಬಾರ್ಗರಿಸಿ ಪ್ರತಿಭಟಿಸಿದರು. ರವಿಚಂದ್ರನ ಗದಿ ಇಂದು ಮುಂದಾದರು. ಭೂಗರ್ಭ ಬಾಯಿ ಬಿಟ್ಟು ಪಂಚಭೂತಗಳ ಮರ ಇಟ್ಟರು. ದುಷ್ಟರ ತಗತ ಸದಾ ಸಿದ್ಧ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಅಯ್ಯ ಭೀಮಸೇನ, ಪ್ರಾಣ ಭಯದಿಂದ ಬೇಡಿದ ನಿನ್ನನ್ನು ಕಾಪಾಡಿದ ಕರುಣಾಮಯಿ ನೀನು. ನನ್ನ ವಿಚಾರವಾಗಿ ಏಕೆ ಏಕೆ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದೆ? ಅಂಜಿಕೆ ಅಂಜಬೇಡ ಸುಬುದ್ಧಿ. ಪ್ರಾಣ ಭಿಕ್ಷೆ ಬೇಡದ ನೀನು ಆ ಪಾಪಿ ಅಂತಾಗುವೆ. ಯಾರವನು ಹೇಳು? ಸುಬುದ್ಧಿ, ಭಯಪಡಬೇಡ, ಧೈರ್ಯವಾಗಿ ಇರು. ಅಯ್ಯ ಭೀಮಸೇನ, ಒಂದು ದೇವತಾಶ್ವದ ನಿಮಿತ್ತ ನನಗೆ ಇಂಥ ದುರ್ಗತಿಯು ಬಂದೊದಗಿತು. ತಾನಾಗಿಯೇ ಬಂದು ನಮ್ಮ ಉಪವನಕ್ಕೆ ಬಂದ ಕುದುರೆಯನ್ನು ಮುಟ್ಟಿದ ಕ್ಷಣ ಎಷ್ಟೋ ವರ್ಷಗಳಿಂದ ಇದ್ದ ಕುಷ್ಠರೋಗವು ಮಾಯವಾಗಿ ಸರುದ್ರೂಪಿಯಾದೆನು. ಇಂತಹ ಮಹಾಮಹಿಮೆಯುಳ್ಳ ಕುದುರೆಯನ್ನು ನಮಗೆ ತಂದೊಪ್ಪಿಸಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಕೊಂದು ಬಿಡುವೆವು ಎಂದು ಪತ್ರವನ್ನು ಬರೆದಿರುವರು. ರಕ್ಷಿಸಿ ಕಾಪಾಡು. ಓ, ದೈವವರವಾಗಿ ಬಂದ ದೇವತಾಶ್ವವನ್ನು ತಂದೊಪ್ಪಿಸುವುದಾಗಿ ಪತ್ರ ಬರೆದ ಆ ನರಾಧಮರು ಅವರ ಹೆಸರಿಲ್ಲದಂತೆ ಮಾಡಿ ಮುಗಿಸಿದರು. ಅಯ್ಯ ಭೀಮಸೇನ, ನೀನು ಅಂತಹ ಪರಾಕ್ರಮಶಾಲಿ ಎಂದೇ ನಿನ್ನಲ್ಲಿಗೆ ಬೇಡಿದೆನು. ಕಾಪಾಡುವೆಯ? ಪ್ರಾಣದೇವ ನನ್ನ ವಿವರ ತಿಳಿದು ಕೋಪ ಮಾಡಬೇಡ.
ದೇವ ನನ್ನ ವಿವರ ತಿಳಿದು ಕೋಪ ಮಾಡಬೇಡ. ಬಯಸಿ ಬರೆದ ಲಿಖಿತ ಕಂಡು ಬಯಸಿ ಬರೆದ ಲಿಖಿತ ಕಂಡು ಎದರಿ ಓಡಿ ಬಂದೆನಯ್ಯ. ಬಯಸಿ ಬರೆದ ಲಿಖಿತ ಕಂಡು ಎದರಿ ಓಡಿ ಬಂದೆನಯ್ಯ. ಅಭಯವಿತ್ತು ಕಲಹೋ ತಂದೆ. ಅಭಯವಿತ್ತು ಸಲಹೋ ತಂದೆ, ಬೇರೆ ದಾರಿ ಕಾಣೆನಯ್ಯ. ಪ್ರಾಣದೇವ ನನ್ನ ವಿವರ ತಿಳಿದು ಕೋಪ ಮಾಡಬೇಡ. ದೇವಾ ದೇವಾ ಅಯ್ಯ ಕುಂತಿನಂದನ, ಅಶ್ವವನ್ನು ಬಯಸಿ ಬರೆದ ಪತ್ರವನ್ನು ಬರೆದವರು ಮತ್ತಾರು ಅಲ್ಲ, ಆ ಶ್ರೀಕೃಷ್ಣ ಬಲರಾಮರು. ಹೊರಗು ತೋರಿದೆಯಾ ನಿನ್ನ ದುರ್ಬುದ್ಧಿ? ಇದೋ ಇಂದಿಗೆ ನಿನ್ನ ಕಥೆ ಸಮಾಪ್ತಿ. ನಿನ್ನ ತಲೆ ನಿಗಲ ಚಂಡಾಡುವನು. ಅಯ್ಯೋ ಭೀಮಸೇನ ಭಾಷೆ ಕೊಟ್ಟಿರುವೆ. ಆದ್ದರಿಂದ ಗೆದ್ದೆ. ಎಲ್ಲ ದ್ರೋಹಿ, ಎಂತ ಮೋಸ ಮಾಡಿದೆ. ಮಂಗನಂತೆ ಬಂದು ವಂಚಿಸಿ ಭಾಷೆ ಪಡೆದೆ ಆ ದ್ರೋಹಿ. ತಂದೆ ಮಕ್ಕಳೆಲ್ಲ ವಿರೋಧ ತಂದಿಟ್ಟ ನಿನ್ನನ್ನು ಚಿತ್ರವಧ ಮಾಡಿಕೊಂಡರು ಪಾಪವಿಲ್ಲ. ಅಯ್ಯ ವಿಷ ಬೀಜ ನೆಡಲು ಸಂಚು ಮಾಡಿದ ದ್ರೋಹಿ ಯಾರವನು? ಭೀಮಸೇನ ಅಯ್ಯೋ, ಒಳ್ಳೆ ಸಂಕಟಕ್ಕೆ ಬಂತಲ್ಲ. ಸುಬುದ್ಧಿ, ಧೈರ್ಯವಾಗಿರು. ಹೇಳು ಹೇಳು. ನಾನೆಂದು ಹೇಳಬೇಡವಯ್ಯ. ಸುಬುದ್ಧಿ. ಭೀಮಸೇನ ಮೊದಲಿದ ನಿನ್ನ ಚರ್ಮ ಸುಲಿದು ನಿನ್ನ ಹೆಸರಿಲ್ಲದಂತೆ ಮಾಡುವ ಮೊದಲು ನಿನಗುಪದೇಶ ಮಾಡಿದ ಮದಂದನಾರು? ಭೀಮಸೇನ, ಈ ವಿಚಾರವನ್ನು ಹೇಳಿದವರು ಅದೇ ನಾ 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 ನಾರಾಯಣ ನಾರಾಯಣ ನಾರಾಯಣ. ಓಹೋ, ಏನಪ್ಪಾ ಕುಲಪುತ್ರ, ನಾರದರು ಬರುತ್ತಿದ್ದಾರೆ ಎಂದು ಹೇಳೇ ಬಿಟ್ಟೆಯಾ? ಸದ್ಯ ನನ್ನ ಪುಣ್ಯ, ಸಮಯಕ್ಕೆ ಸರಿಯಾಗಿ ಬಂದೆ. ಭೀಮಸೇನ, ಏನಾಯಿತು? ಬಹಳ ಕೋಪಗೊಂಡಂತಿದೆ. ಅಲ್ಲದೆ ಈ ಸುಬುದ್ಧಿರಾಜನ ಇಲ್ಲಿಗೆ ಬರಲು ಕಾರಣವೇನು? ಈ ಕೆಟ್ಟ ಸುಬುದ್ಧಿ ನನಗೆ ಎಲ್ಲಿ ಗಂಟು ಬಿದ್ದನೋ ಕಾಣೆ ಕುಚ್ಚೇರಿ. ಭಾಷೆ ಕೊಟ್ಟು ಬಿಟ್ಟೆ, ಏನು ಮಾಡಲೇ? ಏನು ಭಾಷೆ ಕೊಟ್ಟು ಬಿಟ್ಟಿಯಾ? ಯಾವ ಕಾರಣದಿಂದ? ಏನು ಸಮಾಚಾರ? ಓ, ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ಸಿಕ್ಕಿ ಬಿಕ್ಕರಿಸುವಂತಾಗಿದೆ ಪೂಜ್ಯರೇ ನನ್ನ ಸ್ಥಿತಿ. ಯಾವುದೋ ಅಶ್ವವಂತೆ, ಅದನ್ನು ಬಯಸಿ ಕೃಷ್ಣ ಬಲರಾಮರು ಓಲೆ ಬರೆದಿರುವರಂತೆ. ನಾನವರೊಡನೆ ಯುದ್ಧ ಮಾಡಿ ಇವನನ್ನು ರಕ್ಷಿಸಬೇಕಂತೆ. ಕೇಳಿದಿರ ಹೇಗಿದೆ ನ್ಯಾಯ? ಶಿವ ಶಿವ, ಎಲ್ಲಾದರೂ ಉಂಟೆ ಕೃಷ್ಣನ ಮುಂದೆ, ಕೃಷ್ಣ ಬಲರಾಮರ ಯುದ್ಧದೊಡನೆ ಯುದ್ಧ. ನಾರಾಯಣ ನಾರಾಯಣ. ಏನಪ್ಪ ಸುಬುದ್ಧಿರಾಜ, ಇಂತಹ ಮೋಸ ಮಾಡಬಹುದೇನಯ್ಯ? ಭೀಮಸೇನ, ಈಗ ಇವನ ರಕ್ಷಣೆ ನಿನ್ನ ಕೈಯಲ್ಲಿದೆ. ಇವನ ರಕ್ಷಣೆ ಏನೋ ಸರಿ ಪೂಜ್ಯರೇ. ಇವನ ರಕ್ಷಣೆ ಏನೋ ಸರಿ ಪೂಜ್ಯರೇ. ನನ್ನ ರಕ್ಷಣೆಯ ಮಾರ್ಗ ಯಾವುದು? ಮಾತು ಕೊಡಬಾರದಿತ್ತು. ಹಿಡಿಂಬಾಪತಿಗೆ ಇದೊಂದು ಅತಿಶಯವೇ? ಚಂದ್ರವಂಶದ ಅರಸರು ಕಳಂಕ ಸಹಿಸಲಾರರು. ಹೌದು ಪೂಜ್ಯರೇ, ಹೌದು. ಭಗವಂತನ ಹೋರಾಡಿ ಮುಡಿದರೆ ಮುಕ್ತಿಯಾದ. ಭಾಷೆ ಕೊಟ್ಟು ತಪ್ಪುವುದಕ್ಕಿಂತ ಭಗವಂತನ ಹೋರಾಡಿ ಮುಡಿದರೆ ಮುಕ್ತಿಯಾದರೂ ದೊರೆಯುವುದು. ಸುಬುದ್ಧಿ, ನೋಡಿ ಅಣ್ಣನ ಬಳಿಗೆ ಹೋಗೋಣ. ಪೂಜ್ಯರೇ, ನನ್ನನ್ನು ಆಶೀರ್ವದಿಸಿ. ಶುಭ ಶೀಘ್ರ. ವಿಜಯೋಸ್ತು. ಪೂಜ್ಯರೇ, ನಿಮ್ಮ ಮಹದೋಪಕಾರ್ಯಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಹೋಗಿ ಬರ ಅಪ್ಪಣೆಯಾಗಲಿ. ಹೋಗಪ್ಪ ಹೋಗು.
ಸದ್ಯ ಸಮಯಕ್ಕೆ ಸರಿಯಾಗಿ ಬಂದೆ, ಇಲ್ಲದಿದ್ದರೆ ಇಬ್ಬರಿಗೂ ಒಂದೇ ಏಟು. ಜೈ ಪರಮೇಶ್ವರ. ಹುಚ್ಚು ಸುಬುದ್ಧಿಯ ಸಹವಾಸ ದೋಷ, ಗೆದ್ದೆ ಹೋಗು. ಅಪ್ಪ ಸದ್ಯ ಇನ್ನು ಬಲರಾಮ ದುರ್ಯೋಧನರ ಪರಾಂಭವದ ನಂತರ ಮಹಾಸತಿ ಸತ್ಯವತಿಯ ಶಾಪ ವಿಮೋಚನೆ. ನಾರಾಯಣ ನಾರಾಯಣ. ಜಮಾಲನ ನಿಜ ಗುಣಶೀಲನ ನೀಲ ಜಮಾಲನ ನಿಜ ಗುಣಶೀಲನ ಪರಮ ಕೃಪ ನಿತ್ಯ ಮಾನಿತ ಶ್ರೀಹರಿ ಪರಮ ಕೃತ ನಿತ್ಯ ಮಾನಿತ ಶ್ರೀಹರಿ ಕಾಪಾಡು ನೀ ದೇವನೇ, ಕಾಪಾಡು ನೀ ದೇವನೇ, ಕೃಷ್ಣ. ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಕುಂಡಲಾರಿ ಪುತರಿ ಸನ್ನುತ ಮಾಧವ ಕುಂಡಲಾರಿ ಪುತರಿ ಸನ್ನುತ ಮಾದ ಕಾಪಾಡು ಕಾಪಾಡು ನೀ ದೇವನೇ, ಕಾಪಾಡು ನೀ ದೇವನೇ, ಕೃಷ್ಣ. ಪರಮಾತ್ಮ ಭಯಂಕರವಾದ ಶಾಪದಿಂದ ದೂರ್ವಾಸ ಮುನಿಗಳ ಕೋಪದಿಂದ ಪಾರಾಗಲು ಶ್ರೀಕೃಷ್ಣ ಪರಮಾತ್ಮಕನೇ ರಕ್ಷಕನಾದ. ಇನ್ನು ಯಾವ ಪರೀಕ್ಷೆಗಳು ಬರಲಿವೆಯೋ ಕಾಣೆ. ಅಣ್ಣ, ಮಾಧವನ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಪಡೆದ ನಿಮ್ಮ ಭಾವನೆ ಸರ್ವಸಮ್ಮತವಾಗಿ ಲೋಕವಿಖ್ಯಾತವಾಗಿದೆ. ಈಗಿರುವಾಗ ಪಾಂಡವರ ವನವಾಸವು ನಿರಾಯಾಸವಾಗಿ ಕೊನೆಗೊಳ್ಳುವುದೇ ದೈವ ನಿರ್ಣಯ. ಆರ್ಯಪುತ್ರ, ಪಾಂಚಾಲಿ, ನಮ್ಮ ಮನೋಧರ್ಮವು ಸಮಂಜಸವಾದರೂ ನಡೆದ ಪರಾಭವವೂ ಚಿಂತೆಯೂ ನಮ್ಮನ್ನು ಸುಡುತ್ತಿರುವುದು. ಪ್ರಾಣೇಶ್ವರ, ನನ್ನ ಪ್ರಶ್ನೆಗೆ ಉತ್ತರ. ಪಾಂಚಾಲಿ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನಾನೀಗ ಸ್ವತಂತ್ರನಲ್ಲ. ಎಲ್ಲವೂ ಶ್ರೀಕೃಷ್ಣ ಅರ್ಪಣೆ. ಅವನ ಸಂಕಲ್ಪ ಬಲ್ಲವರ್ಯಾರು? ಪಾರ್ಥ, ಭೀಮಸೇನಲ್ಲಿ ಇಷ್ಟು ಹೊತ್ತಾದರೂ ಬರಲೇ ಇಲ್ಲವಲ್ಲ, ಕಾರಣವೇನಿರಬಹುದು? ಅಗ್ರಜ, ಒರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು. ಭೀಮಸೇನ, ನಿನಗೆ ಮಂಗಳವಾಗಲಿ. ಮೇಲೆ ಹೇಳು. ಧರ್ಮಜ, ಕಾಪಾಡು. ಶರಣಾರ್ಥ ಅಭಿಷ್ಟ ಸಿದ್ಧಿರಸ್ತು. ಭೀಮಸೇನ, ಈತನ್ಯಾರು? ಅಗ್ರಜ, ಶರಣಾಗತನಾಗಿ ಪ್ರಾಣ ಭಿಕ್ಷೆ ಬೇಡದ ಈತನು ಮಧುರಾಪುರದ ಅರಸು ಸುಬುದ್ಧಿರಾಜನಂತೆ. ಇನ್ನು ಆಜ್ಞೆ ಇಲ್ಲದೆ ಭಾಷೆ ಕೊಟ್ಟರನ್ನು ಅಪರಾಧವನ್ನು ಮನ್ನಿಸು ಅಗ್ರಜ. ಅಗ್ರಜ, ಬೇಡಿದವರಿಗೆ ಅಭಯ ನೀಡುವುದು ಕ್ಷತ್ರಿಯೋಚಿತ ಧರ್ಮವಲ್ಲದೆ ಅಪರಾಧ ಎಂತಾಗುವುದು? ಇದಕ್ಕಾಗಿ ನೀನು ಖಿನ್ನನಾಗುವೆಯಾ? ಧೈರ್ಯವಾಗಿರು. ಭೀಮಸೇನ, ನೀನು ನ್ಯಾಯಸಮ್ಮತವಾದ ಕಾರ್ಯವನ್ನೇ ಮಾಡಿದೆ. ಆದರೆ ವಿಷಯವೇನು? ಅಣ್ಣ, ವಿಷಯವೇನೆಂದರಿಯದೆ ಮಾತು ಕೊಟ್ಟು ಮೋಸವಾಯಿತಲ್ಲ, ದ್ರೋಹವಾಯಿತಲ್ಲ. ಭೀಮಸೇನ, ಏನು ವಿಷಯ? ಏಕೆ ಹೀಗಾಡಿದೆ? ಏನಾಯಿತು ವಿಷಯ? ಅಂಜಲೆ ಕಣ್ಣ, ನಡೆಯಲಿರುವ ದುರ್ಘಟನೆಗೆ ತಲೆ ಒಡ್ಡುವುದು ನಮ್ಮ ಐವರ ಕರ್ತವ್ಯ.
ಸುಖವಾಗಲಿ ಕಷ್ಟವಾಗಲಿ ಐವರಿಗೂ ಸಮಭಾಗ. ಪ್ರಾಣೇಶ್ವರ, ಈ ನಿಮ್ಮ ಬಾಡಿದ ಮುಖವನ್ನು ನೋಡುತ್ತಿದ್ದರೆ ನನಗಾದರೂ ಏಕೋ ಭಯವಾಗುತ್ತಿರುವುದು. ಏನಾಯ್ತೆಂಬುದನ್ನು ಬೇಗನೆ ತಿಳಿಸಿ ಪ್ರಭು. ಈತನ ವಿರುದ್ಧ ದೇವತಾಶುವನ್ನು ಬಯಸಿ ಹಸುವನ್ನು ತಂದೊಪ್ಪಿಸಿದರೆ ಸರಿ, ಇಲ್ಲವಾದರೆ ಇನ್ನ ಸಹಿತ ನಿನ್ನ ರಾಜ್ಯವನ್ನು ನಾಶ ಮಾಡಿ ಹಸುವನ್ನು ಪಡೆಯುತ್ತೇವೆ ಎಂದು ಓಲೆ ಬರೆದುದನ್ನು ಕಂಡು ಈ ಸುಬುದ್ಧಿರಾಜನು ನನ್ನ ಮೊರೆ ಬಿದ್ದು ಪ್ರಾಣ ಭಿಕ್ಷೆ ಬೇಡಿ ನನ್ನಿಂದ ಭಾಷೆ ಪಡೆದ ನಂತರ ತನ್ನ ವೈರಿಗಳ್ಯಾರೆಂದು ತಿಳಿಸಿದನು. ಯಾರವರು? ಮತ್ತಾರು? ಶ್ರೀಕೃಷ್ಣ ಅಪರಾಧವಾಯಿತು. ಪ್ರಜ ಹರಿಹರನ ಧಿಕ್ಕರಿಸುವ ದುರಿತಕ್ಕೆ ಕಾರಣನಾದ ನನ್ನ ಅಪರಾಧಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ನಾನು ಮಹಾಪಾಪಿ. ನಡೆಯಲಿರುವ ಕಾರಣಗಳಿಗೆ ಅಯ್ಯೋ ದೈವವೇ, ಕೊನೆಗೂ ಭಕ್ತರು ಭಗವಂತನೊಡನೆ ಹೋರಾಡುವ ವಿಚಿತ್ರ ಸ್ಥಿತಿ ತಂದೊಟ್ಟಿದೆಯಾ? ಮುಗಿಯಿತು ಇಂದಿಗೆ ನಮ್ಮ ಕತೆ. ದೇವ ನಿನ್ನೊಡನೆ ಇರೋದ ಬರುವಂತೂ ಕನಸಿನಲ್ಲೋ ತಿಳಿದಿರಲಿಲ್ಲ. ನಿನ್ನೊಡನೆ ಪಾಂಡವನು ತನ್ನ ಪಂಚ ಪ್ರಾಣವನ್ನು ತಿಳಿಸುವ ಹರಿಯೊಡನೆ ಯುದ್ಧ ಮಾಡುವಂತಾಯಿತೆ ಪರಮಾತ್ಮ. ತೊರೆದ ಪಾತಕ ಯಾರ ಬಲವು, ತೊರೆದ ಪಾತಕ ಯಾರ ಬಲವು, ಮರೆತೆಯ ಮುರವೈರಿ ಮರೆತೆಯ ಮುರವೈರಿ, ತೊರೆದ ಪಾತಕ ಯಾರ ಬಲವು ಕೊನೆಗೊಂಡಿದುಗಿ ಪಾಂಡವ ಸಂತೋಷ, ಏನಿ ಮಾನವದ ಕೊನೆಗೊಂಡಿದುಗಿ ಪಾಂಡವ ಸಂತೋಷ, ಸಮ್ಮತವಾಯಿತೆ ಲೋಕೇಶ. ಸಮ್ಮತವಾಯಿತ ಲೋಕೇಶ, ತೊರೆದ ಪಾತಕ ಯಾರ ಬಲವು, ಮರೆತೆಯ ಮುರವೈರಿ ಮುರವೈರಿ ಮುರವೈರಿ. ಯಾರ ಕೃಪೆಯಿಂದ ಚಂದ್ರವಂಶ ಪವಿತ್ರವಾಯಿತು. ಯಾವ ದಿವ್ಯ ಪುರುಷನ ನಾಮಾಮೃತ ಗಳಿಸಿದ ಪಾಂಡವರು ಝೇರಾಗಿ ಯಥೇಚ್ಛುವ ವೈಭವ ಗಳಿಸಿದರು. ಅಂತಹ ಸರ್ವಾಂತರ್ಯಾದ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ವೈರಿ ಆದ ಮೇಲೆ ಪಾಂಡವರ ನಾಶ ಬರೋದು ಸಮೀಪ. ಅದು ನಮ್ಮ ದುರದೃಷ್ಟ ಫಲವೇನೋ ಕಾಣೆ. ಸ್ವಾಮಿ, ಅಣ್ಣನ ವಿರುದ್ಧವಾಗಿ ಪ್ರತಿಭಟಿಸುವುದು ಸರಿಯಲ್ಲ. ನನ್ನ ಮಾತನ್ನು ಕೇಳಿ ಪ್ರಾಣೇಶ್ವರ. ಪರಮಾತ್ಮನೊಡನೆ ವೈರವು ಬೇಡ ಸ್ವಾಮಿ. ಪಾಂಚಾಲಿ, ನಿನ್ನ ಮಾತು ಎದೆಗೆ ಶೂಲವಾಗಿ ನಡೆದು ವಿಧಿವಿಲ್ಲದೆ ಸಮ್ಮತಿಸಬೇಕಾಯ್ತು. ಮತ್ತೆ ನುಡಿದರೆ ಪಾಂಚಾಲಿ ಸಂಕಟ ತಾಳಲಾರೆ. ಪಾಂಚಾಲಿ, ಪಥಭ್ರಷ್ಟರಾಗಿ ಜೀವಿಸುವುದಕ್ಕಿಂತ ಅರಿಗೆ ವೈರಿಗಳಾಗಿ ಗತಿಸುವುದೇ ಸದ್ಗತಿಯ ಸೋಪಾನ. ಆಹಾ, ಅನಂತಹ ಪಾಪಿ, ನಿಮಗಿಂತ ದುರ್ಗತಿ ತಂದೊಡ್ಡಿದ ದೂರ್ತನನ್ನು ಮನ್ನಿಸುವಿರ ಸಹೋದರರೇ. ಮೊದಲು ನನ್ನನ್ನು ಬಿಡಿ. ಭೀಮಸೇನ, ನಡೆಯಲಿರುವ ಕಾರಣಗಳಿಗೆ ಹೊಣೆ ಯಾರು? ಈಗ ಓಲೆ ವಚನ ಪಾಲಿಸುವುದೊಂದೇ ಮಾರ್ಗ. ಓಲೆ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕ್ಷಮೆ ಯಾಚಿಸೋಣ, ನಂತರ ಕಾರ್ಯ ಕೈಗೊಳ್ಳೋಣ.
ಪ್ರಭುಗಳು ಮನ್ನಿಸಬೇಕು. ಪಾಂಡವರು ಭಕ್ತಿಪೂರ್ವಕವಾಗಿ ಅಭಿನಂದಿಸಿ ತಮಗೆ ಈ ಓಲೆಯನ್ನು ಕಳುಹಿಸಿರುವರು, ತಾವು ಸ್ವೀಕರಿಸಬೇಕು. ಸಂತೋಷ. ನನ್ನ ನಿಜ ಭಕ್ತರಾದ ಪಾಂಡವರು ಓಲೆ ಮುಖಾಂತರ ಕಳಿಸಿರುವ ವಿಚಾರವೇನು ಗೂಢಾರ್ಥವಿರಬೇಕು. ಓಹೋ, ಪಾಂಡವರು ನಮ್ಮ ವಿರುದ್ಧ ಅಶ್ವಪಾಲಕರಾಗಿ ಸುಬುದ್ಧಿಯನ್ನು ರಕ್ಷಿಸುವಂತಹ ಧೀರರಾದರೆ ಬಲೆ ನನ್ನ ಭಕ್ತರು ನನಗಿಂತ ಪ್ರತಾಪಶಾಲಿಗಳೆಂದು ಈಗ ತಿಳಿಯಿತು. ಬಹಳ ಸಂತೋಷ. ಏನು, ನಮ್ಮ ವಿರುದ್ಧ ಪಾಂಡವರು ಅಶ್ವಪಾಲಕರಾಗಿ ಸುಬುದ್ಧಿಯನ್ನು ರಕ್ಷಿಸಲು ಪಣ ತೊಟ್ಟು ನಿಂತರೆ ರಣಕಲಿಗಳು. ನೋಡಿದೆಯ ಕೃಷ್ಣ, ನೀತಿಗೆಟ್ಟ ನಯವಂಚಕರ ಒಣಜಂಬದ ಪೌರುಷ ಅದೆಷ್ಟರ ಮಟ್ಟಿಗಿದೆ ಎಂದು. ಈ ವಿಶ್ವಾಸಘಾತಕರ ವರ್ತನೆಯ ಪ್ರಚಂಡ ನಾಲೆಯ ಧೂಳಿಪಟ ಮಾಡಲು ಈ ಹಲಾಯುಧ ಪಾಣಿ ಬಲರಾಮನು ಹೊಂಚು ಹಾಕುತ್ತಲೇ ಇರುವನೆಂಬ ಅರಿವಿಲ್ಲದೆ ಮಂದಮತಿಗಳು ಇಂದು ಸಿಕ್ಕಿಬಿದ್ದ ಫಲ ಯಮಲೋಕದಲ್ಲಿ ಚಿತ್ರಗುಪ್ತರಿಂದ ತಿಳಿಯಲಿ. ನಡೆ ಕೃಷ್ಣ, ಇನ್ನುಳಿಸಬಾರದು. ಯಮಪಟ್ಟಣಕ್ಕೆ ಕಳುಹಿಸಿ ಅಶ್ವವನ್ನು ಎಳೆತರೋಣ. ಪಾಂಡವರು ಇಂತಹ ದ್ರೋಹ ಮಾಡುವರೆಂದು ನಾನು ಕನಸಿನಲ್ಲೂ ಭಾವಿಸಿರಲಿಲ್ಲ. ಎಂತಹ ಅವಿವೇಕಿಗಳಾದರೂ ಏನೀ ಕಾಲದ ಮಹಿಮೆ. ಚಚೆ, ತುಚ್ಛ ಮಾನವರ ದಕ್ಷತೆಗೆ ಅಷ್ಟೊಂದು ಅಧಿಕಾರ ಕೊಟ್ಟವರಾರು? ನೀನು ಕೃಷ್ಣ, ನೀನು ಭಕ್ತರೆಂತಲೂ ಬಂಧುಗಳೆಂತಲೂ ನಂಬಿ ನನ್ನ ಕಣ್ಮರೆಸಿ ಸುಭದ್ರೆಯನ್ನ ಪಾರ್ಥನಿಗೆ ದಾರೆ ಎರೆದು ಕೌರವರ ದುರಾಗ್ರಹದಿಂದ ಪಾರು ಮಾಡಿದೆ. ಈಗ ನಿನ್ನನ್ನೇ ಧಿಕ್ಕರಿಸಲು ನಿಂತರು. ಸಾಲದೆ ಬಹುಮಾನ. ಮತ್ತೆ ಉಸಿರೆತ್ತಬೇಡ ಎಲ್ಲವೋ ಸುಬುದ್ಧಿ. ಪಡ ಪಡ ಕಡಿದಿಡುವೆ ವಂಚಕರ ನಯ ವಂಚಕರ. ಪಡ ಪಡ ಕಡಿದಿಡುವೆ ವಂಚಕರ ನಯ ವಂಚಕರ. ಬೇಗನೆ ಹೋಗಿ ಪಡ ಡಂಪಕರ, ಬೇಗನೆ ಹೋಗಿ ಪಡ ಡಂಪಕರ. ಕರುಳನ್ನು ಪಿಡಿದು ಸೊಗಸನ್ನು ಪಿಡಿವೆ, ಕರುಳನ್ನು ಪಿಡಿದು ಸೊಗಸನ್ನು ಪಿಡಿವೆ. ಗಡಗಡ ನಡುಗಿppe ಬಳಸಿ ಭಂಗಿಸಿ, ಗಡಗಡ ನಡುಗಿppe ಬಳಸಿ ಭಂಗಿಸಿ, ಗಡಗಡ ನಡುಗಿppe ಬಳಸಿ ಭಂಗಿಸಿ. ಕ್ರೋಧವತೀರಿಪೆ ನಾಂಬಡ, ಕ್ರೋಧವತೀರಿಪೆ ನಾಂಬಡ, ಕ್ರೋಧವತೀರಿಪೆ ನಾಂಬಡ. ಪಾಲಕರೊಡನೆ ಸೆಣಸಾಡಲು ನಿಂತ ನರಹದಮರೇ ಕೇಳಿ, ತಲೆ ಕೆಳಗಾಗಿ ತಪಸ್ಸು ಮಾಡಿದರು ಈ ರಾಮಕೃಷ್ಣರ ಎದುರು ಗೆಲ್ಲಲು ಸಾಧ್ಯವಿಲ್ಲ. ಇನ್ನು ಸಜೀವ ದಹನ ಬಲ್ಲಿರಾ? ಅಣ್ಣ, ಸತ್ಯ ಧರ್ಮಗಳ ಅಕಾಲ ಮೂರ್ತಿಯು ಇಷ್ಟೊಂದು ಬೇಗ ಆವರಿಸದೆಂದು ನಾನು ಭಾವಿಸಿರಲಿಲ್ಲ. ತಾನೊಂದು ನೆನೆದರೆ ವಿಧಿಯೊಂದು ಬಗೆದೆಂಬಂತೆ ಏಕೆ ಹೀಗಾಯಿತು? ಅಗ್ರಜ, ಏನಿದಯ್ಯ ವಿಧಿ ನಿನ್ನ ಮಾಯೆ, ನಂಬಲೇ ಕೊನೆಯ ಕಾಣೆ. ಏನಿದಯ್ಯ ವಿಧಿ ನಿನ್ನ ಮಾಯೆ, ನಂಬಲೇ ಕೊನೆಯ ಕಾಣೆ. ಅಗ್ರಜ, ಕಾಲವೇ ಎದುರಾಗಿ ನಿಂತಿರುವಾಗ. ಅಗ್ರಜ, ಕಾಲವೇ ಎದುರಾಗಿ ನಿಂತಿರುವಾಗ ಮಮಕಾರ ಮತೀನ ಸಂತಾಪ ಚಿಂತೆ. ಅಗ್ರಜ,
ಭಕ್ತಿಹೀನ ಸಂತಾಪ ಚಿಂತೆ ಭಕ್ತರ ಪಾಲಾಕ್ಷನಾದೆ ದುಷ್ಟರ ಕುಲನಾಶ ಗೈರೆ ಭಕ್ತರ ಪಾಲಾಕ್ಷನಾದೆ ದುಷ್ಟರ ಕುಲನಾಶ ಗೈರೆ ಯಾದವ ಪಾಂಡವ ಸ್ಥಿರ ಸ್ನೇಹ ನಾಶ ಯಾದವ ಪಾಂಡವ ಸ್ಥಿರ ಸ್ನೇಹ ನಾಶ ಸಂಕಲ್ಪ ದಾಶ್ಚರ್ಯ ಫಲವಾಗಿ ನಿಂತಿದೆ ಅಗ್ರಜ ಸಂಕಲ್ಪ ದಾಶ್ಚರ್ಯ ಫಲವಾಗಿ ನಿಂತಿದೆ ಏನಿದೆಯ ವಿಧಿ ನಿನ್ನ ಮಾಯೆ ನಂಬಲೆ ಕೊನೆಯ ಕಾಣೆ ಆಹಾ ತಾವೇ ಸ್ವತಂತ್ರ ಮೆರೆಯುವ ಈ ಕಾಲದ ಮಹಿಮೆಯಿಂದಾಗಿ ಕರ್ಮದ ತೆರೆ ಮುಗಿಲಾಕಾಶದ ಏಕವಾಗಿ ಆವರಿಸಿದೆ ಯಾದವ ಪಾಂಡವರ ಸ್ನೇಹ ಇಷ್ಟು ಬೇಗ ಹಾಳಾಗುವುದನ್ನು ನಾನು ಭಾವಿಸಿರಲಿಲ್ಲ ಆದರೂ ಚಿಂತೆ ಇಲ್ಲ ಅಗ್ರಜ ಮುಂದೆ ಅಶ್ವದ ಚಿಂತೆ ಬಿಟ್ಟು ಮನೆಗೆ ಹಿಂದಿರುಗೆಂದು ಹೇಳುವೆಯಾ ಭಕ್ತೋದ್ಧಾರಕ ಅಣ್ಣ ಕೋಪಿಸಬೇಡಿ ಅವರನ್ನು ಬಲಿಗೊಳ್ಳದೆ ಬಿಡುವುದಿಲ್ಲ ಆದರೆ ಈಗ ನಮ್ಮ ಸಹೋದರಿಯಾದ ಸುಭದ್ರೆಯನ್ನು ರಾಯಭಾರಿಯಾಗಿ ಕಳಿಸೋಣ ನಂತರ ಮುಂದಿನ ವಿಚಾರ ಭಕ್ತರ ಹುಚ್ಚು ನಿನಗಿನ್ನು ಬಿಟ್ಟಿಲ್ಲ ಎಂದು ಅರ್ಥವಾಯಿತು ಇದಕ್ಕೆ ಸುಭದ್ರೆಯನ್ನ ಬೇರೆ ರಾಯಭಾರಿಯಾಗಿ ಕಳುಹಿಸೆಯಾ ಸರಿ ಆಕೆಯ ಮಾತನ್ನ ಅವರು ಸಮ್ಮತಿಸದಿದ್ದರೆ ಸಂಗ್ರಾಮದಲ್ಲಿ ಸೆಣಸಿ ಅವರ ಹೆಸರನ್ನು ಮಾಡಿ ಅಶ್ವರಣ ಹಿಂದಿರುಗಿದರಾಯಿತು ಸಂದೇಹ ಬೇಕೆ ಸಂದೇಹ ನನಗೆ ಭೂಸ್ಥಳ ಮಧೋನ್ಮತ್ತರ ಯಜ್ಞ ಹೋಮದ ಅಖಂಡ ಜಯವಂತನ ಆಗ್ರಹ ಅತೀ ಭಯಂಕರ ರೌದ್ರಾವತಾರ ಸಹೋದರ ಇಗ್ಗಿದವರ ಸೊಕ್ಕು ಮುರಿಯಲೆಂದೆ ಈ ಹಲಾಯುಧ ಬಲ್ಲೆಯ ಅಣ್ಣ 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 ಸುಭದ್ರೆಯ ಸಂಧಾನ ನಂತರ ನೀವು ಚೇಂಜ್ ಆಗಲಿ ಅದನ್ನು ನೋಡಿಯೇ ಬಿಡೋಣ ಹೇಳಬೇಕಾದನ್ನ ಹೇಳಿ ಕಳುಹಿಸು ಆದಷ್ಟು ಬೇಗ ಪ್ರತಿಯುತ್ತರ ಬಂದರೆ ಸರಿ ಹಾಗೆ ಆಗಲಿ ನಾರಾಯಣ ಸ್ವಾಗತ ಸ್ವಾಗತ ದೇವ ಮಹರ್ಷಿಗಳೇ ಈ ಪೀಠವನ್ನು ಅಲಂಕರಿಸಿ ಚಕ್ರವರ್ತಿ ನಿನ್ನ ವೈಭವವೇ ವೈಭವ ಯಾರಿಗುಂಟು ಯಾರಿಗಿಲ್ಲ ಈ ಹೊಗಳಿಕೆಯ ಮಾತು ಸಾಕು ಪೂಜ್ಯರೇ ತಾವು ಅಂದು ಹೋದವರು ಇಂದು ಬರಲು ಕಾರಣ ಚಕ್ರವರ್ತಿ ಈ ಚತುರ್ದಶ ಭುವನಗಳೆಲ್ಲವನ್ನು ಶೋಧಿಸಿದೆ ನಿನ್ನ ಕುರು ವೈಭವಕ್ಕೆ ಸರಿದೂಗುವ ಭವನ ಇನ್ಯಾವ ಲೋಕದಲ್ಲೂ ಇಲ್ಲವೆಂದ ಮೇಲೆ ನಿಮ್ಮ ಸಮಾನರುಂಟೆ ಸಾರ್ವಭೌಮ ಹಿಂದಿನಿಂದ ನಿನಗೆ ನಿಶ್ಚಿಂತೆಯಾಯಿತು ಮಹಾವೀರ ಶಕುನಿ ಗತಸ್ಮರಣೆ ಮಾನವನ ಅನುಚಿತ ಅಲ್ಪ ಸಮಯ ಆದ್ದರಿಂದ ಲಭಿಸತಕ್ಕ ಸಂಕಟ ನಿರಂತರ ಚಿಂತೆ ಬಲ್ಲೆಯ ಪೂಜ್ಯರೇ ಶತ್ರುಗ್ರಾಹ ಪ್ರಮದ ಕೋಪ ಶಾಂತವಾಗಲು ಲೋಕ ಪ್ರಳಯವಾದರೂ ಅಂಜುವುದಿಲ್ಲ ನಮ್ಮ ಕುರು ವಿರೋಧಿಗಳು ಬ್ರಹ್ಮಾಂಡದಲ್ಲಡಗಿದ್ದರೂ ಬಿಡುವುದಿಲ್ಲ ಪೂಜ್ಯರೇ ರಣಧೂಳೆಬ್ಬಿಸುತ್ತ ಪಾಂಡವರೆಂಬ ಪಂತಕಗಳನ್ನು ರುಂಡಾಡಿಸುವುದೇ ಬಿಡುವುದಿಲ್ಲ ಇದೇ ನನ್ನ ಶಪಥ ಪಂಥಗಳ ಪ್ರಾರಬ್ಧಗಳೇನೆಂಬುದು ಸ್ವತಂತ್ರರಾದ ಮಾತ್ರಕ್ಕೆ ತಿಳಿಯಲಾದೀತೆ ತಿಳಿದ ಪೂರ್ವೋತ್ತರ ಅಳಿಸಬಲ್ಲರ ಮುಂದೆ ಉಪನ್ಯಾಸಕ ಸಲ್ಲದು ಪೂಜ್ಯರೇ ಅದನ್ನೆಲ್ಲವನ್ನು ಬಿಟ್ಟು ಬಂದ ಉದ್ದೇಶವನ್ನು ಹೇಳಿ ಗಗನಕ್ಕೆ ಕೈ ಚಾಚಿ ಗಳಿಸತಕ್ಕ ಭಾಗ್ಯ ಗಾಳಿಗೋಪುರದಂತೆ ಭ್ರಮಯಾನಂದವಷ್ಟೇ ಕುರು ಸಹೋದರ ಮಹಾತ್ಮರೇ ಕುರುವಂಶದ ಪ್ರಥಮ ಧರ್ಮವನ್ನುಳಿದು ವೈರಿಗಳ ಸಿಂಹ ಸ್ವಪ್ನವಾಗಿ ಈ ಹಸ್ತಿನಾವತಿಯ ರಾಜಮುಕುಟ ಅನ್ಯರ ಮಸ್ತಕವನ್ನು ಅಲಂಕರಿಸಲು ಬಿಡುವುದಿಲ್ಲ ಬಲ್ಲಿರ ವಿಷಯವೇನೆಂಬುದನ್ನು ವಿವರವಾಗಿ ಹೇಳಿ ಸುಯೋಧನ ಯಾದವ ಪಾಂಡವರ ಮಧ್ಯೆ ಒಂದು ಮಹಾಯುದ್ಧವಾಗಲಿದೆ ಯಾದವ ಪಾಂಡವರ ಸ್ನೇಹಕ್ಕಡ್ಡವಾಗಿ ಒಂದು ಅಶ್ವ ಮಹಾಯುದ್ಧವಾಗಲಿದೆ ಒಂದು ದೇವತಾಶ್ವದ ಕಂಟಕವಾದ್ದರಿಂದ ಯಾದವ ಪಾಂಡವರ ಮಧ್ಯೆ ಒಂದು ಯುದ್ಧ ಪ್ರಾರಂಭವಾಗಲಿದೆ
ಈ ಸಂದರ್ಭವನ್ನು ಬಿಟ್ಟರೆ ಪಾಂಡವರನ್ನು ಜಯಿಸಲಾರೆ. ಮಹಾತ್ಮರೇ, ನನ್ನ ತಪಸ್ಸು ಫಲಿಸಿತು ಪೂಜ್ಯರೇ. ಯಾದವ ಪಾಂಡವ ಕಂಟಕಕ್ಕೆ ಸ್ನೇಹಕ್ಕೆ ಕಂಟಕವಾದ ವಿಚಾರವನ್ನು ವಿವರವಾಗಿ ಹೇಳಿ. ನಾನು ಬಂದಿರುವುದೇ ಅದಕ್ಕಾಗಿ ಎಂದ ಮೇಲೆ ಹೇಳಬಾರದೆಂಬ ನಿಬಂಧನೆಯುಂಟೆ ಕೌರವ. ಕೇಳು. ಇಲ್ಲಿಂದಲೋ ಬಂದ ದೇವತಾಶ್ವವು ಮುಟ್ಟಿದೊಡನೆ ಕುಷ್ಠರೋಗಿಯಾಗಿದ್ದ ಸುಬುದ್ಧಿರಾಜನು ಸುರುದ್ರೂಪಿಯಾದನು. ಆ ದೇವತಾಶ್ವವನ್ನು ಕಂಡು ಶ್ರೀಕೃಷ್ಣ ಪರಮಾತ್ಮನು ಅಶ್ವವನ್ನು ತಂದೊಪ್ಪಿಸುವುದಾಗಿ ಓಲೆ ಬರೆದರಂತೆ. ಅದಕ್ಕೆ ಭಯಪಟ್ಟ ಸುಬುದ್ಧಿಯು ಭೀಮನ ಮರಬದ್ದು ಭಾಷೆ ತೆಗೆದುಕೊಂಡ ಪರಿಣಾಮವೇ ಈ ಪ್ರಳಯ ಮಹಾಯುದ್ಧವಾಗಲಿದೆ. ಈಗ ನೀವು ಅದನ್ನು ಸಾಧಿಸಿಕೊಂಡು ಬಂದರೆ ಶತ್ರುಧ್ವಂಸದ ನಂತರ ಅಶ್ವ ನಿಮ್ಮದೇ. ಎಂತಹ ಅಮೃತವಾಣಿ ಕಿವಿಗೆ ಬಿತ್ತು. ನಾರದರೆ ನೀವು ನಿಜವಾಗಿಯೂ ಮನುಷ್ಯರಲ್ಲ. ಅಂದರೆ ಪಾಂಡವರ ಪಾಲಿನ ಕಾಲ ಮೃತ್ಯುವಾಗಿ ಬಂದು ವಿಷಯ ತಿಳಿಸಿದರೆ ನೋಡಿದ್ಯಾ ಕುರುಭೂಪ, ಬಡ ಜೋಗಿಗಳ ಪರದಾಟಕ್ಕೆ ಸರಿಯಾದ ಚಿಕಿತ್ಸೆ. ಹೌದು ಮಾವ. ಮಿತ್ರ, ದಾಯಾದಿಗಳ ದುರ್ಗತಿ ವೀಕ್ಷಿಸತಕ್ಕ ಎಷ್ಟೋ ಸಂದರ್ಭಗಳು ಕಳೆದು ಹೋದವು. ಈಗ ಯಾದವರಿಂದ ಸಜೀವ ದಹನವಾಗುವುದನ್ನು ವಿಶ್ವವನ್ನೇ ನಡಗಿಸಬಹುದು. ಮಾವ, ಯಾದವ ಪಾಂಡವರಲ್ಲಿ ಯಾರು ಗೆದ್ದರೂ ವಿಧೇಯರಾಗಿ ನಮಗೆ ಅಶ್ವವನ್ನು ತಂದೊಪ್ಪಿಸಲೇಬೇಕು. ಹೌದು ಸಹೋದರ. ಹೌದು ಕುರು ಸಹೋದರ. ಈಗ ನೀವು ಚತುರಂಗ ಬಲದೊಡನೆ ಹೊರಟು ಪಾಂಡವರ ಕಡೆ ನಿಂತರೆ ಯಾದವರ ನಾಶ ಖಂಡಿತ. ಆನಂತರ ಪಾಂಡವರೊಂದು ಅತಿಶಯವೇ. ಮಹಾತ್ಮರೇ, ಪಾಂಡವರು ಇದಕ್ಕೆ ಸಮ್ಮತಿಸದೆ ಹೋದರೆ ಏನು ಮಾಡುವುದು? ಯಾದವರ ಕಡೆ ಸೇರಿದರಾಯಿತು. ಪಾಂಡವರಿಂದ ಯಾದವರೇ ಸಾಯಲಿ, ಯಾದವರಿಂದ ಪಾಂಡವರೇ ಸಾಯಲಿ. ಇದು ನಿಮಗೆ ಅನುಕೂಲವೇ? ಸಾಮಾನ್ಯ ಪುರುಷರೇ, ಎಂತಹ ಅಮೃತವಾಣಿ ಕಿವಿಗೆ ಬಿತ್ತು. ನಾರದರೆ, ಸಾಮಾನ್ಯ ಪುರುಷರೇ ನಮ್ಮ ನಾರದರು. ಇಂತಹ ಸುಯೋಧನ ಇಂತಹ ವಕ್ರದೃಷ್ಟಿ ಸಿಕ್ಕಿದವರಿಗೆ ಬಿದ್ದು ಒದ್ದಾಡಿ ನರಳಬೇಕು. ಮಿತ್ರ, ನಾವೀಗ ಯಾದವರ ಕಡೆ ನಿಂತರೆ ಪಾಂಡವರ ನಾಶ ಖಂಡಿತ. ಇನ್ನುಳಿದಲ್ಪ ಸಂಖ್ಯೆ ನಮ್ಮೊಡನೆ ನಿಂತು ಗೆಲ್ಲಬಲ್ಲರೆ ಇದೇ ಸಮಯ. ನಡೆ ಅಣ್ಣ, ಪೂಜ್ಯರ ಮಾತು ಸುಳ್ಳಲ್ಲ. ಯಾದವ ಪಾಂಡವರ ಯುದ್ಧದಲ್ಲಿ ಯಾರು ಗೆದ್ದರೂ ಅಶ್ವವನ್ನು ತಂದೊಪ್ಪಿಸಲೇಬೇಕು. ಗಂಡು ಹುಡುಗರ ದಂಡಿಸಿ ಅಶ್ವವ ಎಳೆದು ಬಿಡತಲವಾ. ಅಲೇ ಸಹೋದರ, ಗಂಡು ಹುಡುಗರ ದಂಡಿಸಿ ಅಶ್ವವ ಎಳೆದು ಬಿಡತಲವಾ. ಬಂಡ ಭೀಮನ ಮಣ್ಣು ಮುಕ್ಕಿಸಿ, ಬಂಡ ಭೀಮನ ಮಣ್ಣು ಮುಕ್ಕಿಸಿ ಯಾದವ ಪಾಂಡವ ಚಿರಗಳಾಗಿದೆ. ಯಾದವ ಪಾಂಡವ ಚಿರಗಳಾಗಿದೆ. ಯಾದವ ಪಾಂಡವ ಚಿರಗಳಾಗಿದೆ. ಬಂಡ ಭೀಮನನ್ನು ಮಣ್ಣು ಮುಕ್ಕಿಸಲು ಇದೇ ಸುಸಮಯ. ನಡೆಯಿರಿ. ಪೂಜ್ಯರೇ, ನಿಮ್ಮ ಉಪಕಾರ ಮರೆಯಲಾರೆ. ಹಿಂದೆ ನನ್ನ ಚತುರಂಗ ಬಲ ಸಮೇತ ಹಿಂದೆ ಪ್ರಯಾಣ. ಮಹಾತ್ಮರೇ, ತಮ್ಮನ್ನು ಆಶೀರ್ವದಿಸಿ. ಶುಭಶ್ಚ ಶೀಘ್ರ ಫಲಪ್ರಾಪ್ತಿರಸ್ತು. ನಾರಾಯಣ ನಾರಾಯಣ. ಶಕುನಿ, ನನ್ನ ತಪಸ್ಸು ಫಲಿಸಿತು. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ವೈರಿಗಳ ಅಕಾಲ ಮೃತ್ಯುವನ್ನು ಕಣ್ಣಿನಿಂದ ನೋಡುವ ಸುದಿನವಲ್ಲವೇ ಇದು? ಸುಯೋಧನ, ಎಗಲೇರಿದ ಜನ್ಮಶ್ರೇಣಿ ಬಿಡಬೇಕಲ್ಲ. ಯಾರ ಗತಿ ಏನಾಗುವುದು ಆ ದೇವರೇ ಬಲ್ಲ. ನಡೀರಿ, ಹೋಗುವ. ನಡೆ ಬಾವ. ವಿಧಿಮಾಯ ನಾಟಕ ಏನಿಹೋದೋ. ವಿಧಿಮಾಯ ನಾಟಕ ಕಾಣೆನು ನಾ ಹರಿಯೇ. ದೇವ ಕಾಣೆನು ನಾ ಹರಿಯೇ.
ಅಗ್ರಜ, ನಮ್ಮ ಪರದೈವ ವಾಸುದೇವನ ಸನ್ನಿಧಿಗೆ ಕಳುಹಿಸಿದ ಪ್ರತ್ಯುತ್ತರ ಸಂದೇಶಕ್ಕೆ ಇನ್ನೂ ಪ್ರತ್ಯುತ್ತರ ಬರಲಿಲ್ಲವೆಂದು ನನ್ನ ಮನಸ್ಸು ಕಳವಳ ಪಡುತ್ತಿದೆ. ಕಾರಣವೇನಿರಬಹುದು? ಅಣ್ಣ ಧರ್ಮಾನಂದನ ಆ ಹನುಮಾನವೇ ನಿಮಗೆ ಬೇಡ. ಧೈರ್ಯವಾಗಿರಿ. ಪಾಂಡವರು ಸಮರ್ಥರೋ ಅಸಮರ್ಥರೋ ಎಂಬ ಸಮಸ್ಯೆ ಮಾಧವನೇ ಪರಭರಿಸಲಿ. ಈ ಘನವಾದ ಚಿಂತೆಯಿಂದ ತಾವು ಕೊರಗಲೇಕೆ? ಶಾಂತವಾಗಿ. ಅಣ್ಣ, ಶರಣಾಗತ ರಕ್ಷಣೆ ನಮ್ಮ ಪ್ರಥಮ ಧರ್ಮವೆಂದು ಮಾಧವನ ಉಪದೇಶ ಮಾಡಿದ ಕಥಾಮೃತ ಮಾಡಿದ ಪಾಂಡವರು ಸತ್ಯ ಧರ್ಮಗಳ ಅಖಂಡ ಪೂಜೆ ಕೈಗೊಂಡಿರುವಾಗ ವ್ರತಭಂಗವಾದೀತೆ. ಭಾವನವರಿಗೆ ನಮಸ್ಕರಿಸುವೆ. ಮುಂಗಳೆಯಾಗಿ ಪ್ರಾಣೇಶ್ವರ, ನಿಮ್ಮ ಚರಣದಾಸ್ಯ ನಮಸ್ಕಾರಗಳನ್ನು ಸ್ವೀಕರಿಸಿ ಸ್ವಾಮಿ. ನಿನಗೆ ಮಂಗಳವಾಗಲಿ ಸುಭದ್ರ. ನೀನು ಮುಖ್ಯವಾಗಿ ಏಕಾಂಗಿಯಾಗಿ ಬರಲು ಕಾರಣವೇನು? ಸ್ವಾಮಿ, ನಾನು ನಿಮ್ಮಲ್ಲಿ ಒಂದು ಅರಿಕೆಯನ್ನತ್ತು ಬಂದಿರುವೆನು. ಪ್ರಿಯೆ, ನಿನ್ನ ಹರಕೆ ಧರ್ಮ ಸಮ್ಮತವಾದರೆ ನಿಸ್ಸಂದೇಹವಾಗಿದೆ, ಹೇಳು ಕೇಳು. ಭಾವನವರೇ, ಒಂದು ಅಶ್ವದಿಂದ, ಕೇವಲ ಒಂದು ಅಶ್ವದಿಂದ ಶ್ರೀಕೃಷ್ಣವರನೇ ವೈರವೋ ಸರಿಯಲ್ಲ. ನನ್ನ ಮಾತನ್ನು ಕೇಳಿ. ಪ್ರಿಯೆ, ಸೋದರ ವಾತ್ಸಲ್ಯಗಳಿದ್ದ ಸತೀಶ್ ಶಿರೋಮಣಿ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಪಾರ್ಥನ ಮಡಿಯಾದ ನೀನು ರಾಯಭಾರಿಯಾಗಿ ಸಂಧಾನ ಕಾರ್ಯಭಾರ ನಿರ್ವಹಿಸಬಹುದೇ? ಸ್ವಾಮಿ, ಸರೋಜ ಮುಖ ಬಿಡ ಸದಾ ಮೂಗಿದ ಸುಪಾರೈತ ಗುಣ ಚಲಿಸುವುದೇ? ಸರೋಜ ಮುಖ ಬಿಡ ಸದಾ ಮೂಗಿದ ಸುಪಾರೈತ ಗುಣ ಚಲಿಸುವುದೇ? ವಿಚಾರ ತಿಳಿಯದೆ ಅಪಾರ ಚಿಂತೆಯ ವಿಚಾರ ತಿಳಿಯದೆ ಅಪಾರ ಚಿಂತೆ ವಿಷಾದ ಕಾರಣ ಅನುಚಿತವೋ? ವಿಷಾದ ಕಾರಣ ಅನುಚಿತವೋ? ಕಳಂಕ ಮಾನವ ಸಂಶಯ ಲೋಕ, ಕಳಂಕ ಮಾನವ ಸಂಶಯ ಲೋಕ. ನಿರಾಶ ಪಡದಿರು ಕುಲ ಸತಿ ಬಾಲೆ, ನಿರಾಶ ಪಡದಿರು ಕುಲ ಸತಿ ಬಾಲೆ, ನಿರಾಶ ಪಡದಿರು ಕುಲ ಸತಿ ಬಾಲೆ. ಪ್ರೇ ಸೋದರ ವಾತ್ಸಲ್ಯಗಳಿಸ ಸತೀಶ್ ಶಿರೋಮಣಿ ಸಂದೇಹವಿಲ್ಲ. ಆದರೆ ಪಾರ್ಥನ ಮಡಿಯಾದ ನೀನು ಪವಿತ್ರ ನಾಮಾವಳಿಗಳಿಸಿದ ಪಾಂಡವರು ಚಲಿಸುವುದಿಲ್ಲ. ಅವನ ಆಜ್ಞೆಗೆ ವಿರುದ್ಧವಾಗಿ ನಡೆಯುವುದಿಲ್ಲ. ಭಕ್ತರಾದ ನಮ್ಮನ್ನು ಕ್ಷಮಿಸುವುದು ಆತನ ಧರ್ಮವಲ್ಲವೇ? ಪ್ರಭು, ಅಣ್ಣನ ವಿರುದ್ಧ ನೀವು ವೈರವನ್ನು ಕಟ್ಟಿದರೆ ಮುಂದೆ ಏನಾಗುವುದೆಂಬುದನ್ನು ನಾನು ಹೇಳಬೇಕಾಗಿಲ್ಲ ಪ್ರಾಣೇಶ್ವರ. ಬೇಡ, ಒಂದು ಕಡೆ ನೀವು, ಮತ್ತೊಂದು ಕಡೆ ಅಣ್ಣನವರು. ನಾನು ಯಾರಿಗೆಂದು ಹೇಳಲಿ ಸ್ವಾಮಿ? ನನ್ನ ಮಾತನ್ನು ಕೇಳಿರಿ. ದುಃಖಿಸಬೇಡ ಮಹಾಸತಿ. ಕರ್ಮಫಲಕ್ಕೆ ನೀನು ಹೊಣೆಯಾಗಬೇಡ. ರಕ್ಷಿಸುವುದಾಗಿ ಸುಬುದ್ಧಿಗೆ ವಚನ ಕೊಟ್ಟಿರುವುದರಿಂದ ವಚನ ಭ್ರಷ್ಟರಾಗಲು ಸಾಧ್ಯವಿಲ್ಲ. ನೀನು ಈ ವಿಚಾರದಲ್ಲಿ ಕಾಲಿಡಬಾರದಮ್ಮ. ಈ ವಿಚಾರದಲ್ಲಿ ಭಕ್ತ ರಕ್ಷಕರು ಶ್ರಮಿಸಿದ್ದರೆ ಸಂಗ್ರಾಮವೇ ಆಗಲಿ. ಪಾಂಡವರು ಹೊಂದುವುದಿಲ್ಲ, ಕೈಗೊಂಡ ಕಾರ್ಯ ಬಿಡುವುದಿಲ್ಲ. ಆ ರಾಮಕೃಷ್ಣರ ಪೌರುಷ ಪ್ರತಾಪಗಳು ನೋಡಿದ ಬಿಡೋಣ. ಭಾವನವರೇ, ನಿಮ್ಮ ಅಭಿಪ್ರಾಯವು ಧರ್ಮ ಸಂಕಟವಾದರೆ ಅಂತಹ ಧರ್ಮಕ್ಕೆ ನಾನು ವಿರುದ್ಧವಾಗಿ ನಿಲ್ಲಬೇಕಾಗುವುದು. ನಾನು ನಿಮಗೆ ಅತಿಥಿಯಾಗಿ ಬಂದು ನಿಮಗೆ ಹೇಳಿರುವೆನು. ವಚನ ಪಾಲನೆಯಲ್ಲಿ ವಚನ ಹೀನರಾಗುವುದಿಲ್ಲವೆಂದು ಹೇಳಿಬಿಡಮ್ಮ. ಸ್ವಾಮಿ, ಇದಕ್ಕೆ ನಿಮ್ಮ ಉತ್ತರ? ಸುಭದ್ರ, ಅಣ್ಣನ ಆಜ್ಞೆ ಪಾಲಿಸುವ ಈ ಪಾರ್ಥನು ಹರಿಯೊಡನೆ ಧಿಕ್ಕರಿಸುವಲ್ಲಿ ಹೋರಾಡಬಲ್ಲೆ, ಸರಿ ಸಮಾನಾಗಿ ಹೋರಾಡಬಲ್ಲೆ. ಅಣ್ಣನ ಆಜ್ಞೆ ಮೀರಲೆಂದು ಕೃಷ್ಣ ಬಲರಾಮರಿಗೆ ಹೇಳಿಬಿಡು. ಅಯ್ಯೋ, ದೈವ ಚಿತ್ತವಿದ್ದಂತಾಗಲಿ. ಇನ್ನು ನಾನು ಹೋಗಿ ಬರುವೆನು. ಪಾಂಡುಪುತ್ರರೇ, ಕೌರವಾದಿಗಳು ಚತುರಂಗ ಸಹಿತವಾಗಿ ಈ ಕಡೆಗೆ ಬರುತ್ತಿರುವರು. ಅಗ್ರಜ, ಬೇಗ ಬಾಣ ಬತ್ತ
ಹೊಗಳಿಕೆಗಳನ್ನು ತೆಗೆದುಕೋ. ನಮ್ಮ ವಿರೋಧಿಯಾದ ಕುನ್ನಿ ಕೌರವನು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವನು. ಏನು? ಅವರನ್ನು ಅಲ್ಲಿಯೇ ಧ್ವಂಸ ಮಾಡಿ ಬರೋಣ. ಏನು? ದುರಾಗತ ಮದಾಂಧನು ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿರುವನೆ. ಬರಲಿ, ಅವನಿಗೆ ತಕ್ಕ ಬುದ್ಧಿ ಕಲಿಸಲೇಬೇಕು. ಅಗ್ರಜ, ಕುರುವೀರರ ಪ್ರಣಾಮಗಳನ್ನು ಸ್ವೀಕರಿಸು. ಸುಯೋಧನ, ನಿನಗೆ ಮಂಗಳವಾಗಲಿ. ಆದರೆ ಬಯಸಿ ಬಂದ ಉದ್ದೇಶವೇನು ಹೇಳು ಸಹೋದರ? ಅಗ್ರಜ, ಒಂದು ಕುದುರೆಯ ನಿಮಿತ್ತ ಶ್ರೀಕೃಷ್ಣ ಬಲರಾಮರು ನಿಮ್ಮ ಮೇಲೆ ಯುದ್ಧಕ್ಕೆ ಬರುವರೆಂದು ದೂತನಿಂದ ಸಮಾಚಾರ ತಿಳಿಯಿತು. ಆದ್ದರಿಂದ ನನ್ನ ದೇಹ ಕೆರಳಿ ಕೆಂಡವಾಗಿ ಕುರುಪಾಂಡವರೊಂದಾದರೆ ಯಾದವರನ್ನು ಸದೆಬಡೆದು ಮಾಧವನನ್ನು ಕಟ್ಟಿ ಬಿಗಿದು ಸುಬುದ್ಧಿಯ ಸಹಿತ ಅಶ್ವವನ್ನು ರಕ್ಷಿಸಬಹುದು. ಅದಕ್ಕಾಗಿ ಸೈನ್ಯ ಸಮೇತನಾಗಿ ಬಂದೆ. ಸಂತೋಷ ಸುಯೋಧನ, ನಿನ್ನ ಅಭಿಮಾನಕ್ಕೆ ನಾವು ಕೃತಜ್ಞರು. ಸಾಹಸಿ ಎಂಬ ನಾಮ ಸಾರ್ಥಕವಾಯಿತು. ಹಬ್ಬ, ಶ್ರಮದಾಹ ತೀರಿತು. ನಮ್ಮ ಭಾಗ್ಯ. ಧರ್ಮನಂದನ ಕಾರಣಾಂತರಗಳಿಂದ ಕಲಹ ಹುಟ್ಟಾದ ಮಾತ್ರಕ್ಕೆ ಸೋದರ ವಾತ್ಸಲ್ಯ ಬಿಟ್ಟಿತೆ. ಏನೇ ಬರಲಿ ಒಗ್ಗಟ್ಟಿರಲಿ ಎಂಬ ಗಾದೆ ಫಲಿಸಿತು. ಸೋದರ ವಾಸ್ತದಲ್ಲಿದ್ದಿಂದ ಸಹಾಯ ಮಾಡಲು ಬಂದಿರೋ ಅಥವಾ ಹೊಂಚು ಕಾಯುವ ಸಂಚು ಪರಿಸ್ಥಿತಿ ಎಂದು ಬಂದಿರೋ ಬಿಂಬದ ಗೊಂಬೆ ಮತ್ತೆ ಉಸಿರತ್ತ ಬೇಡ. ಎಲ್ಲವೋ ಹಟ್ಟಾಸ ಪದಾಂಗವೇ. ಈಗ ತಟ್ಟನೆ ಸದ್ಗುಣವಂತನಾದರಿಂದ ವಂಚಿಸಲು ಬಂದೆಯ ದ್ರೋಹಿ. ಈಗ ಅಗ್ರಹ ನಿಗ್ರಹಕ್ಕೆ 12 ವರ್ಷಗಳ ನಿಬಂಧನೆ ಅಡ್ಡವಾಗಿದೆ. ಆದ್ದರಿಂದ ಉಳಿದಿರುವೆ. ಇಲ್ಲದಿದ್ದರೆ ನಿನ್ನನ್ನು ನಿಂದಲಿಯೇ 2 ಭಾಗವಾಗಿ ಎಲ್ಲವೋ ರುಖೋದರ, ನಿಲ್ಲಿಸು ನಿನ್ನ ವ್ಯರ್ಥಲಾಪಗಳನ್ನ. ಆಡಂಬರ ತಲೆಗೆ ಮತ್ತಿನಲ್ಲಿ ತಲೆ ಇಲ್ಲದೆ ಹರಟಿದರೆ ನಾನೇನು ಕೈಗೆ ಬಳೆ ತೊಟ್ಟಿಲ್ಲ. ಕೊಬ್ಬಿದ ಮಾತು ಸಾಕು. ಸಾಯುವಿರಲ್ಲ ಎಂದು ಸಹಾಯ ಮಾಡಲು ಬಂದರೆ ತಲೆಯೆಲ್ಲ ಹರಟಿವಿರ. ಈ ಚಲದಂಕ ಮಲ್ಲನು ನಿನಗಿಂತ ಪ್ರತಾಪ ಸಿಂಹನೆಂದು ಮರೆಯಬೇಡ. ಗದೆ ಹಿಡಿದು ನಿಂತರೆ ನಿನ್ನ ಹೆಸರಿಲ್ಲದಂತೆ ಮಾಡಿಬಿಡುವೆ. ಈ ವಾಯು ಸಂಜಾತನಾದ ಭೀಮನು ನಿನ್ನನ್ನು ಕೊಂದು ಭೂತಗಳಿಗೆ ಪಲಹಾರ ಮಾಡಿ ಭೂಗತ ಮಾಡುವನೆಂದು ಮರೆಯಬೇಡ. ಕುರುಭೂಪ, ಸಾಗದಲ್ಲಿ ನಿನ್ನ ಪ್ರತಾಪ. ಹೆಲೋ ಕುರುಗರ ಕೀಟವೇ, ಏನಂದೆ? ಗದೆ ಹಿಡಿದು ನಿಂತರೆ ಸದೆ ಬಡಿದು ಹೆಸರನ್ನು ಎಳಿಸುವೆಯ ಭ್ರಾತೃದ್ರೋಹಿ. ಅರ್ಜುನ, ಸ್ವಲ್ಪ ತಗ್ಗಿ ನಡೆ. ಮದಗರ್ಭದ ಸದ್ದರಿಗಿಸಲು ಬೆಲ್ಲು ಹಿಡಿದು ನಿಂತರೆ ನಿನ್ನನ್ನು ಚೂರು ಚೂರು ಮಾಡುವೆ. ನಿನ್ನ ಶಿರಶ್ಛೇದನ ಮಾಡಲು ಈ ಕರ್ಣನ ಬತ್ತಳಿಕೆಯಲ್ಲಿ ಅನೇಕ ಮಹಾಸ್ತ್ರಗಳಡಗಿವೆಂಬ ಪರಿಜ್ಞಾನವಿಲ್ಲದೆ ಮಹಾಶೂರನಂತೆ ಒದರಬೇಡ. ಕಲನರ ಬೆಳು ನುಡಿ ಸಲ್ಲದು ಸಭೆಗಳು ನಿಲ್ಲಿಸುವಲ್ಲನು ಗೆಲ್ಲುವೆಯ. ಕಲನರ ಬೆಳು ನುಡಿ ಸಲ್ಲದು ಸಭೆಗಳು ನಿಲ್ಲಿಸುವಲ್ಲನು ಗೆಲ್ಲುವೆಯ. ಹುಡುಗಿರೆ ನಿನ್ನ ಶಿರ ಕರಿಯದ ಬೆಳೆ, ಹುಡುಗಿರೆ ನಿನ್ನ ಶಿರ ಕರಿಯದ ಬೆಳೆ. ಕಣ್ಣನ ಎದುರು ನಿಲ್ಲುವೆಯ, ಕಣ್ಣನ ಎದುರು ನಿಲ್ಲುವೆಯ, ಕಣ್ಣನ ಎದುರು ನಿಲ್ಲುವೆಯ. ಘಾತಿಗೆ ದುರಿತರೆ ಘಾತಿಸ ಗುರುಕುಲ, ಘಾತಿಗೆ ದುರಿತರೆ ಘಾತಿಸ ಗುರುಕುಲ. ಭೂಗತ ಮಾಡದ ಬಿಡ ಜಲವ, ಭೂಗತ ಮಾಡದ ಬಿಡ ಜಲವ. ನಿಮ್ಮಯ ರುಂಡವ ಜಡವಲು ಧರಿಸಿದ, ನಿಮ್ಮಯ ರುಂಡವ ಜಡವಲು ಧರಿಸಿದ. ಬಾಣಗಳೀಗಲೇ ನೋಡುವೆಯ, ಬಾಣಗಳೀಗಲೇ ನೋಡುವೆಯ, ಬಾಣಗಳೀಗಲೇ ನೋಡುವೆಯ. ಸೋದಭದ್ರ ಅರ್ಜುನ, ನಿನ್ನ ಬಾಣಗಳ ಚದುರದಿಂದ ನಿನ್ನ ಸಾರಬಹುರಗಳ ಬೇಕಲ್ಲದೆ ಈ ವೀರ ಜನನು ಅಂಜುವುದಿಲ್ಲ. ಛೀ, ನೀಚ ಕುಲದ ನೀನು ಕ್ಷೇತ್ರುಡನ ಪಂಥ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಎಲ್ಲವೋ ಪಾರ್ಥ, ಈ ನಕುಲದವನೆಂದು ಹೀಗೆ ಆಳಿಸುವ ನರಾದ ಮರ ನಾಲಿಗೆಯನ್ನು ನಿಂತಲ್ಲಿಯೇ ಸೀಳಬಲ್ಲೆ.
ಹರಡಿದರೆ ಉಳಿಸಲಾರೆ. ನಾನು ನಿಮ್ಮಂತೆ ಮಹಾಸ್ತ್ರಗಳ ಪಾಂಡಿತ್ಯವನ್ನು ಚೆನ್ನಾಗಿ ಬಲ್ಲೆ. ಧೀರನಾದರೆ ನಿಂತು ನೋಡು. ಬಲೆ ಬಲೆ, ಸಾರ್ಥಕವಾಯಿತು. ಎಂತಹ ಮಾತು, ಏನ ಕತೆ! ತಾವೇ ಶೂರರೆಂದು ಕೊಚ್ಚಿಕೊಂಡವರ ದರ್ಪಕ್ಕೆ ಸರಿಯಾದ ಉತ್ತರ. ಬಂಧಕಾರಕ್ಕೆ 108 ವಿಘ್ನಗಳಾದರೆ ಸಂಕಟವಾಗುವುದು. ಎಲ್ಲವೋ ಪುಂಡರ ಮುಖಂಡ, ಗಂಡಲ್ಲ ಹೆಣ್ಣಲ್ಲ, ನೀನೊಬ್ಬ ವಿಷ ಜಂತು, ಗೋಮುಖ ವೇಗ. ಸದ್ದು ಮಾಡದೆ ಬಂದ ದಾರಿ ಹಿಡಿದರೆ ಸರಿ, ಇಲ್ಲವಾದರೆ ನಿಮ್ಮ ತಲೆಗಳ ಫಲಹಾರ ಭೂತ ಪ್ರೇತಗಳಿಗೆ ಔತಣವಾದಿತು. ಎಚ್ಚರ! ಎಲ್ಲವೋ ದುರ್ಬಲಾಂಗ, ಡಾಂಬಿಕದ ಹರಟೆ. ಅಣ್ಣನ ವಿರುದ್ಧ ನುಡಿಯಬಾರದೆಂದು ಸುಮ್ಮನಿದ್ದರೆ ಕುಬ್ಬಿದ ಮಾತು ಮೀರಿತು. ಧೀರನಾದರೆ ಎಲ್ಲವೋ ರುಖೋದರ, ನಿನ್ನ ಗತಿ ಪತನವಾದೀತು ಜೋಕೆ. ಕೌರವ, ಒಂದು ಹೆಜ್ಜೆ ಮುಂದಿಟ್ಟರೆ ಶಿರಚ್ಛೇದನ ಖಂಡಿತ. ಬಿಲ್ಲುಗಾರನೆಂದು ಹಿಗ್ಗಬೇಡ ಧನಂಜಯ. ಸಹೋದರರೇ, ಸಹೋದರ ಶಾಂತರಾಗಿ. ಇದು ತಂದೆ ಮಕ್ಕಳ ಹೋರಾಟವಾದ್ದರಿಂದ ನಿಮ್ಮ ಸಹಾಯ ನಮಗೆ ಅಗತ್ಯವಿಲ್ಲ. ನೀವಿನ್ನು ಹೊರಡಬಹುದು. ಅಗ್ರಜ, ಅಪಮಾನಕ್ಕೆ ಪ್ರತಿಕಾರ ಮಾಡದೆ ಬಿಡುವುದಿಲ್ಲ. ಇವರನ್ನು ಇಲ್ಲೇ ಭೂಗತ ಮಾಡಿ ಬಿಡುವೆನು. ಶಾಂತನಾಗು ತಮ್ಮ, ಹೋರಾಡಿ ಸಾಯಲಿ. ಮುಂದೆ ಗೊತ್ತಾಗೋದು ಬಂಡತನದ ಮಂಡುತನ. ನಡೆ ನಡೆ ಮಾವ. ಮುಂದಿನ ಯುದ್ಧದಲ್ಲಿ ಸಂಧಿಸೋಣ. ಕಾಯೋ ಭೀಮ.